ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದು ದೊಡ್ಡ ಸೈಜ್ ಬ್ಯಾಗು, ಮಾರ್ಕೆಟ್ ಬ್ಯಾಸ್ಕೆಟ್. ಇದು ತುಂಬ ಬಿಗ್ ಸೈಜ್ ಬ್ಯಾಸ್ಕೆಟ್. ಇದಕ್ಕೆ ಆಲ್ಮೋಸ್ಟ್ 8ರಿಂದ 9 ರೋಲು ವೈರ್ ಹಿಡಿದಿದೆ. ನಾನು ವಿಡಿಯೋ ಲಾಸ್ಟಲ್ಲಿ ಹೇಳಿದ್ದೆ ನಿಮಗೆ 6ರಿಂದ 7 ಬಂಡಲ್ ಅಂತ. ಇಲ್ಲ, ಇದು 8ರಿಂದ 9 ಬಂಡಲ್ ವೈರ್ ಹಿಡಿದಿದೆ. ಟೋಟಲ್ ಹ್ಯಾಂಡಲ್ಗೆ ಎಲ್ಲ ಸೇರಿ 8ರಿಂದ 9 ಬಂಡಲು ವೈರ್ ಹಿಡಿದಿದೆ. ಸೊ ಈ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ 8 ರೋಲ್ ಬ್ಯಾಸ್ಕೆಟ್ ಒಂದು ತೋರಿಸ್ಕೊಟ್ಟಿದ್ದೆ, ನಾರ್ಮಲ್ ಡಿಸೈನ್ನ ತೋರಿಸ್ಕೊಟ್ಟಿದ್ದೆ. ಇದು ನೋಡಿ, ಚೆಕ್ಸ್ ಡಿಸೈನ್ ಬಂದು ಔಟರ್ ಬಾರ್ಡರ್ ಬಂದಿದೆ ಇದಕ್ಕೆ. ಸೊ ಈ ಡಿಸೈನಲ್ಲಿ ನಾನು ಇವತ್ತು ಈ ಬ್ಯಾಸ್ಕೆಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬೇಸಿಂದ ಹಿಡಿದು ಪೂರ್ತಿ ಬ್ಯಾಗ್ವರೆಗೂ ನಾನು ಇದೇ ಡಿಸೈನಲ್ಲೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಬೇಸಲ್ಲಿ ಬಂದು ನಾನು ಅಗಲ ಬಂದು 38 ಲೈನ್ ಅಗಲ ಹಾಕ್ಕೊಂಡಿದ್ದೀನಿ, ಉದ್ದ ಬಂದು 18 ಲೈನು ಉದ್ದ ಹಾಕ್ಕೊಂಡಿದ್ದೀನಿ. ಸೊ ಇದು ಬೇಸು. ಇದನ್ನ ಎತ್ತರ ನಾನು 34 ಲೈನ್ ಎತ್ತರ ಹಾಕ್ಕೊಂಡಿದ್ದೀನಿ. ಅದರಲ್ಲಿ 2 ಲೈನು ನೋಡಿ, ಈ ರೀತಿ ಒಳಭಾಗಕ್ಕೆ 2 ಲೈನ್ನ ನಾನು ಮಡಚ್ಕೊಂಡಿದ್ದೀನಿ. ಸೊ ಬ್ಯಾಸ್ಕೆಟು ಬಿಗಿಯಾಗಿ ಬರಲಿ, ಇದು ಪೈಪಿಂಗ್ ಟೈಪಲ್ಲಿ ಬರಲಿ ಅಂದ್ಬಿಟ್ಟು ನಾನು ನೋಡಿ 2 ಲೈನು ಒಳಭಾಗದಲ್ಲಿ ಮಡಚ್ಕೊಂಡಿದ್ದೀನಿ. ಹಾಗಾಗಿ 34 ಲೈನ್ ಎತ್ತರ ಹಾಕ್ಕೊಂಡು ಅದರಲ್ಲಿ 2 ಲೈನ್ ಮಡಚಿದ್ದೀನಿ. ಟೋಟಲಿ ನನಗೆ 32 ಲೈನು ಎತ್ತರ ಬಂದಿದೆ. ಸೊ ಹ್ಯಾಂಡಲ್ ಕೂಡ ನೋಡ್ಬೋದು. ಇಲ್ಲಿ ನೀವು ನಾನು 2 ಡಬಲ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. 2 ಹ್ಯಾಂಡಲ್ನ ಒಂದೊಂದು ಸೈಡ್ ಹಾಕ್ಕೊಂಡಿದ್ದೀನಿ. ಇದು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಬಿಗಿಯಾಗಿರಬೇಕು. ಹಾಗಾಗಿ ನಾವು ವೆಯ್ಟು ಲಿಫ್ಟ್ ಮಾಡೋ ಅಷ್ಟು ಬಿಗಿಯಾಗಿರಬೇಕು. ಹಾಗಾಗಿ ನಾನು ಡಾಟ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಡಾಟ್ ಹ್ಯಾಂಡಲಲ್ಲಿ 2 ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, 2 ಹ್ಯಾಂಡಲ್ ಹಾಕ್ಕೊಂಡು ನಾನು ಇಲ್ಲಿಗೆ ಈ ಬಟನ್ಸ್ನ ನೋಡಿ ಈ ಟೈಪಲ್ಲಿ ಹಾಕ್ಕೊಂಡಿದ್ದೀನಿ 2 ಸೈಡು. ಯಾಕೆಂದರೆ ಇದು ನಾನು ಡಬಲ್ ಹ್ಯಾಂಡಲ್ನ ತೊಗೊಂಡಿರೋದ್ರಿಂದ ನನಗೆ 2 ಸೇರಿಸಿ ಹಾಕಬೇಕಾಗಿತ್ತು. ಹಾಗಾಗಿ ನಾನು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ, ಈ ಥರ ಹಾಕ್ಕೊಂಡಿದ್ದೀನಿ. ಈ ಸೈಡ್ ಬಂದು, ಈ ಸೈಡ್ ಬಂದು, ಆ ಕಡೆ ಮತ್ತು ಈ ಕಡೆ ಸೈಡ್ ಹ್ಯಾಂಡಲಿಗೆ ಕೂಡ ನಾನು ಅದೇ ರೀತಿಯೇ ಬಟನ್ಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ತಳದಲ್ಲಿ ನೋಡ್ಬೋದು ನೀವು, ನಾನು ಟೋಟಲ್ ಇಲ್ಲಿ 12 ಬಟನ್ಸ್ನ ತೋರಿಸ್ಬೇಕಾದ್ರೆ ನಾನು ಇಲ್ಲಿ 14 ಬಟನ್ಸ್ ಯೂಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ 3 ಯೂಸ್ ಮಾಡಿದ್ದೀನಿ, ಈ ಸೈಡ್ 3, 6, 7, 8, 9, 10 ಬಟನ್ಸ್ ಇಲ್ಲಿ ಪ್ಲಸ್ 4 ಬಟನ್ಸ್, 14 ಬಟನ್ಸ್ನ ಯೂಸ್ ಮಾಡಿದ್ದೀನಿ ಬ್ಯಾಗಿಗೆ. ಸೊ ನೀವು ಬೇಕಾದರೆ ಸೆಂಟರ್ ಕೂಡ ಹಾಕ್ಕೋಬೋದು, ಇಲ್ಲ ಇದನ್ನು ಸ್ಕಿಪ್ ಮಾಡ್ಬೋದು ಅಥವಾ ಇದನ್ನು ಸ್ಕಿಪ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಕನ್ವೀನಿಯೆಂಟ್ ನೀವು ಆ ರೀತಿ ಹಾಕ್ಕೋಬೋದು. ಸೊ ನೋಡಿ, ಹ್ಯಾಂಡಲ್ ಕೂಡ ಅಷ್ಟೇ ತುಂಬ ಬಿಗಿಯಾಗಿ ಹ್ಯಾಂಡಲ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಡಬಲ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಹ್ಯಾಂಡಲ್ ಯಾವ ರೀತಿ ಹಾಕೋಬೇಕನ್ನೋ ತೋರಿಸಿಲ್ಲ. ಡಾಟ್ ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕನ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬೋದು. ಮಾರ್ಕೆಟ್ ಬ್ಯಾಸ್ಕೆಟಿಗೆ, ದೊಡ್ಡ ಸೈಜ್ ಬ್ಯಾಸ್ಕೆಟಿಗೆ ಡಬಲ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ನಾನು ಇದಕ್ಕೆ ನೋಡಿ, ಇಲ್ಲಿಂದ 38 ಲೈನು ನಾನು ಏನು ಅಗಲ ತೊಗೊಂಡಿದ್ದೆ, ಅಲ್ಲಿಂದ ಸೆಂಟ್ರಿಗೆ ತೊಗೊಂಡಿದ್ದೀನಿ. ಅಲ್ಲಿಂದ ಸೆಂಟ್ರಿಗೆ ತೊಗೊಂಡ್ರೆ ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಕೌಂಟ್ ಮಾಡಿ ನಾನು 7 ಮತ್ತು 9ನೇ ನಾಟಿಗೆ ನಾನು ಇದನ್ನು ವೈರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ವೈರ್ನ ಕನೆಕ್ಟ್ ಮಾಡ್ಕೊಂಡು ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಈ ಕಡೆ ಕೂಡ ಅಷ್ಟೇ, ಇಲ್ಲಿಂದ ಸೆಂಟ್ರಿಗೆ ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿಂದನೂ ಅಷ್ಟೇ, ಇಲ್ಲಿಂದ ನೋಡಿ ನೀವು ನೋಡ್ಬೋದು, ಇಲ್ಲಿಂದ ಇಲ್ಲಿಗೆ 32 ಲೈನ್ ಬಂದಿದೆ. ಸೊ ನಾನು 16 ಮತ್ತು 17ನೇ ಲೈನಿಗೆ ನಾನಿಲ್ಲಿ ಈ ಹ್ಯಾಂಡಲ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ ಬರೋ ರೀತಿ. ನೀವು ಇನ್ನೂ ಸ್ವಲ್ಪ ಬಿಗಿಯಾಗಿ ಬೇಕು ಅನ್ನೋವಂಥವ್ರು ನೀವು ಇಲ್ಲಿಂದ ಕೂಡ ಹಾಕ್ಕೋಬೋದು, ತಳದಿಂದ ಕೂಡ ಹಾಕ್ಕೋಬೋದು. ಅವಾಗ ಇನ್ನೂ ಹ್ಯಾಂಡಲ್ ಬಿಗಿಯಾಗಿರುತ್ತೆ. ಸೊ ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ನೋಡಿ, ಈ ಬ್ಯಾಸ್ಕೆಟಿಗೆ ನಾನು ಲ್ಯಾಡರ್ ನಾಟ್ನ ಯೂಸ್ ಮಾಡಿದ್ದೀನಿ. ಲ್ಯಾಡರ್ ನಾಟ್ ಯೂಸ್ ಮಾಡಿರೋದ್ರಿಂದ ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು, ನನಗೆ ಈ ರೀತಿ ಲೈನ್ಸ್ ಬಂದಿದೆ. ಇದು ಲ್ಯಾಡರ್ ನಾಟ್ನ ಯೂಸ್ ಮಾಡಿರೋದು. ಲ್ಯಾಡರ್ ನಾಟ್ ಏನಕ್ಕೆ ಯೂಸ್ ಮಾಡಿರೋದು ಅಂತಂದರೆ ಲೈನು ಒಂದೇ ಸಮ ಬರಲಿ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ 1 ಲೈನ್ ಹೆಚ್ಚು 1 ಲೈನ್ ಕಮ್ಮಿ ಬರುತ್ತೆ ಫಿನಿಶಿಂಗ್ ಆದಮೇಲೆ. ಹಾಗಾಗಿ ನಾನು ಲ್ಯಾಡರ್ ನಾಟ್ನ ಯೂಸ್ ಮಾಡ್ಕೊಂಡು ಈ ಬ್ಯಾಸ್ಕೆಟ್ ಹಾಕಿದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಬಂದಿದೆ. ಅದು ಆ್ಯಕ್ಚುಲಾಗಿ ಆರ್ಡರ್ ಇತ್ತು, ಆರ್ಡರ್ಗೋಸ್ಕರ ಹಾಕಿರೋ ಬ್ಯಾಗ್ ಇದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವಾಗ ಈ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಜರ್ಮೆಂಟಲ್ಲಿ ಎಷ್ಟೆಷ್ಟು ಪೀಸು, ಯಾವ್ಯಾವ ಕಲರಲ್ಲಿ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಮೆಟೀರಿಯಲ್ಸ್ ಬಂದು ನಾನಿಲ್ಲಿ ಪ್ಲಾಸ್ಟಿಕ್ ವೈರ್, ಬ್ಯಾಸ್ಕೆಟ್ ವೈರ್ನ ತೊಗೊಂಡಿದ್ದೀನಿ. ನೋಡಿ, ಆಯಿಲ್ ರೆಡ್ ಕಲರು ಬ್ಯಾಸ್ಕೆಟ್ ವೈರ್ನ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ವೈರು. ಅದಕ್ಕೆ ಕಾಂಬಿನೇಷನ್ ಆಗಿ ಡಾರ್ಕ್ ಗ್ರೀನ್ ಕಲರು ವೈರ್ನ ತೊಗೊಂಡಿದ್ದೀನಿ. ಈ 2 ಕಾಂಬಿನೇಷನಲ್ಲಿ ನಾನಿವತ್ತು ಬಿಗ್ ಸೈಜ್ ಬ್ಯಾಸ್ಕೆಟ್, ಮಾರ್ಕೆಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ.
ವೈರ್ನ ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು. ನಾನಿಲ್ಲಿ ಸ್ಕೇಲ್ ತೊಗೊಂಡಿದ್ದೀನಿ. ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನಾನು ಟ್ರಿಮ್ಮರ್ನ ತೊಗೊಂಡಿದ್ದೀನಿ. ಮತ್ತು ನೋಡಿ ಬಟನ್ಸ್ ಬೇಕು, ಈ ರೀತಿ ಬಟನ್ಸ್ ಬೇಕು. ಬ್ಯಾಸ್ಕೆಟ್ ನಾವು ಕೆಳಗಿಟ್ಟಾಗ ಅದು ಸವಿದಂಗಿರಲಿ ಅಂದ್ಬಿಟ್ಟು ಬಟನ್ಸ್ನ ಹಾಕ್ತಾರೆ. ಸೊ ಈ ರೀತಿ ಬಟನ್ಸ್ ನಾನಿಲ್ಲಿ 1 ಡಜನ್ ಬಟನ್ಸ್ನ ತೊಗೊಂಡಿದ್ದೀನಿ. ನಾನು ಫುಲ್ ಬ್ಯಾಗ್ ಫಿನಿಶ್ ಆದಮೇಲೆ ಯಾವ ರೀತಿ ಹಾಕೋದು ನೋಡಿಬಿಟ್ಟು ನಾನು ಎಷ್ಟು ಬಟನ್ಸ್ ಬೇಕು ಅಷ್ಟು ಬಟನ್ಸ್ನ ಹಾಕೋತೀನಿ. ಇಲ್ಲಿ ನಾನು 1 ಡಜನ್ ಬಟನ್ಸ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಹಾಕೋದ್ರಿಂದ ಇಡೀ ಕೂಡ ಅಷ್ಟೇ, ಬ್ಯಾಸ್ಕೆಟ್ದು ಇಡೀ ಕೂಡ ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಇಡೀಗೂ ಇದನ್ನು ಹಾಕ್ತೀವಿ. ಹಾಗಾಗಿ ನಾನು 1 ಡಜನ್ ಬಟನ್ಸ್ನ ತೊಗೊಂಡಿದ್ದೀನಿ. ಇದಿಷ್ಟೇ ಮೆಟಲ್ಸ್ ಬೇಕಾದ್ರು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟೆಷ್ಟು ಪೀಸ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ ಇವಾಗ ವೈರ್ದು ಮೆಷರ್ಮೆಂಟ್ನ ನೋಡೋಣ. ನೋಡಿ ನಾನು ಸ್ಕೇಲಲ್ಲಿ ಈ ತುದಿಯಿಂದ ಈ ತುದಿವರೆಗೂ ತೊಗೊಂಡ್ರೆ 1 ಅಡಿ ಆಗುತ್ತೆ. ಸೊ ನೋಡಿ ಹೀಗೆ ಉಲ್ಟಾ ತೊಗೊಂಡಾಗ 2 ಅಡಿ ಆಗುತ್ತೆ. ನಾನಿಲ್ಲಿ 11 ಅಡಿ ತೊಗೋತಾ ಇದ್ದೀನಿ. ನೋಡಿ 2, ಇದು 3, ಇದು 4, 5 ಅಡಿ, 6 ಅಡಿ, 7, 8, 9, 10, ನೋಡಿ 11. ನಾನಿಲ್ಲಿ 11 ಅಡಿ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ನಾವು ಫ್ರಂಟಲ್ಲಿ ತೊಗೊಂಡಿದ್ದು ಬ್ಯಾಕಲ್ಲಿ ತೊಗೊಂಡಿದ್ದು 2 ಲೆಕ್ಕ ಹಾಕ್ಕೋಬೇಕು. ಈ ಎಡ್ಜಿಂದ ಈ ಎಡ್ಜಿಗೆ 1 ಅಡಿ ಲೆಕ್ಕ. ಸೊ 11 ಅಡಿ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ 11 ಅಡಿ ವೈರ್ನ ನಾನೇನು ಕಟ್ ಮಾಡ್ಕೊಂಡಿದ್ದೀನಲ್ಲ ಇದೇ ಅಳತೆ ಇಟ್ಕೊಂಡು ರೆಡ್ ಕಲರಲ್ಲಿ 30 ಪೀಸು, ಗ್ರೀನ್ ಕಲರಲ್ಲಿ 8 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇದಿಷ್ಟು ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ನಾನು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 11 ಅಡಿ ಅಳತೆಯಲ್ಲಿ ನಾನು ಏನು ತೋರಿಸಿದ್ದೆ ಅದೇ ಅಳತೆ ಇಟ್ಕೊಂಡು ನಾನು ಈ ವೈರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ರೆಡ್ ಕಲರ್ ಬಂದು 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30 ಪೀಸ್ ವೈರ್ನ ರೆಡ್ ಕಲರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ನೋಡಿ 1, 2, 3, 4, 5, 6, 7, 8 ಗ್ರೀನ್ ಕಲರಲ್ಲಿ 8 ಪೀಸ್ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಬ್ಯಾಗ್ ಹಾಕೋದಕ್ಕೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹ್ಯಾಂಡಲ್ಗೆ ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ ಹ್ಯಾಂಡಲ್ ಹಾಕೋದಕ್ಕೆ ಮೆಷರ್ಮೆಂಟ್ ನೋಡೋಣ. ನಾನು ಫಸ್ಟ್ ಇಲ್ಲಿ ಔಟರ್ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ಔಟರ್ ವೈರ್ದು ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ನೋಡಿ 2, 3, 4, 5, 6, 7, 8, 9, 10, 11, 12, 13, 14 ನೋಡಿ ಇಲ್ಲಿ ನಾನು 14 ಅಡಿ ಅಳತೆಯಲ್ಲಿ ಈ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಔಟರ್ ವೈರಿಗೆ ನಾನು ಕಟ್ ಮಾಡ್ಕೊಂಡಿರೋದು. ಇವಾಗ ನೋಡಿ 14 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ ಇದೇ ರೀತಿ ವೈರ್ನ ನೀವು ಇದೇ ಮೆಷರ್ಮೆಂಟಲ್ಲಿ ಗ್ರೀನ್ ಕಲರಲ್ಲಿ 4 ಪೀಸು ಮತ್ತು ರೆಡ್ ಕಲರಲ್ಲಿ 4 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇದು ದೊಡ್ಡ ಸೈಜ್ ಬ್ಯಾಗ್ ಆಗಿರೋದ್ರಿಂದ, ಮಾರ್ಕೆಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾವು ಇಡೀನ 2 ಇಡೀನ ಹಾಕ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾನು ಔಟರ್ ವೈರು 4 ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ನಾನು ಕಟ್ ಮಾಡ್ಕೋತೀನಿ. ಇವಾಗ ಇನ್ನರ್ ವೈರ್ದು ಮೆಷರ್ಮೆಂಟ್ನ ನೋಡೋಣ. ನೋಡಿ ಇನ್ನರ್ ವೈರ್ದು ಮೆಷರ್ಮೆಂಟ್ ನೋಡೋಣ. ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, 2, 3, 4, 5, 6, 7, 8 ನೋಡಿ 8 ಅಡಿ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಇನ್ನರ್ ವೈರ್ದು ಮೆಷರ್ಮೆಂಟು. ಒಳಭಾಗಕ್ಕೆ ನಾವು ವೈರ್ ಕೊಡ್ತೀವಲ್ವ ಆ ವೈರ್ದು ಮೆಷರ್ಮೆಂಟು. ನೋಡಿ ಒಂದು ಹ್ಯಾಂಡಲ್ಲಿಗೆ ಈ ವೈರು
5 ವೈರ್ನ ನಾವು ಹಾಕ್ಕೋಬೇಕಾಗತ್ತೆ. ಈ 8 ಅಡಿ ಅಳತೆಯಲ್ಲಿ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಇದು ಒಂದು ಹ್ಯಾಂಡಲಿಗೆ 5 ಪೀಸ್ ವೈರ್ ಬೇಕಾಗುತ್ತೆ. ಸೊ ನಾವಿಲ್ಲಿ 4 ಹ್ಯಾಂಡಲ್ನ ಅಂದರೆ 4 ಹಿಡಿ ಹಾಕ್ತಾ ಇರೋದ್ರಿಂದ ನಮಗೆ 20 ಪೀಸ್ ವೈರ್ ಬೇಕಾಗುತ್ತೆ. ಇವಾಗ ನಾನು ಇದನ್ನು ಪೂರ್ತಿ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಹ್ಯಾಂಡಲ್ಗೆ ಇದು ಔಟರ್ ವೈರ್ ಬಂದು ನೋಡಿ 2 3 4 5 6 7 8 ಟೋಟಲ್ 8 ವೈರು. ಅದರಲ್ಲಿ 4 ಗ್ರೀನ್ ಕಲರು ಮತ್ತು 4 ರೆಡ್ ಕಲರ್ ಪೀಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನರ್ ವೈರ್ ಬಂದು ನೋಡಿ 20 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 10 ಗ್ರೀನಲ್ಲಿ ಕಟ್ ಮಾಡಿದ್ದೀನಿ, ಇನ್ನು 10 ನಾನು ರೆಡ್ ಕಲರ್ ವೈರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ನೀವು ಇದೇ ಕಲರೇ ಕಟ್ ಮಾಡ್ಬೇಕಂತೇನಿಲ್ಲ. ಒಳಭಾಗದಲ್ಲಿ ಇನ್ನರ್ ವೈರ್ ನೀವೇನು ಕೊಡ್ತೀರಾ ಅದನ್ನು ನೀವು ಯಾವ ಕಲರ್ ವೈರ್ ಬೇಕಾದರೂ ಕಟ್ ಮಾಡ್ಕೋಬೋದು. ಸೊ ನೀವು ಒಂದೇ ಕಲರ್ ಯೂಸ್ ಮಾಡ್ಬೋದು, ಡಬಲ್ ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಮಿಕ್ಕಿರುತ್ತಲ್ಲ ಅಂಥ ವೈರ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಔಟರ್ ವೈರ್ ಮಾತ್ರ ನಾವು ಈ ಬ್ಯಾಗ್ ಏನು ಹಾಕಿರ್ತೀವಿ ಅದೇ ಕಲರಲ್ಲೇ ಹಾಕೋಬೇಕಾಗುತ್ತೆ. ಇವಾಗ ಮೆಷರ್ಮೆಂಟ್ ಎಲ್ಲ ನೋಡಿದ್ರಲ್ಲ, ಬ್ಯಾಗ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ನೋಡಿ ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ನೋಡಿ ಫಸ್ಟು ಒಂದು ವೈರ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ರೆಡ್ ಕಲರ್ ವೈರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಒಂದು ವೈರ್ ತೊಗೊಂಡು ಆ ಕಡೆ ತುದಿ ಮತ್ತು ಈ ಕಡೆ ತುದಿ 2 ಸಮವಾಗಿಟ್ಕೊಂಡು ನೋಡಿ ಈ ರೀತಿ ಸಮವಾಗಿಟ್ಕೊಂಡು ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇವಾಗ ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ. ನೋಡಿ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ಈ ರನ್ನಿಂಗ್ ವೈರ್ನ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಮಧ್ಯಭಾಗಕ್ಕೆ, ಅದರಲ್ಲಿ ಒಂದು ಭಾಗದಷ್ಟು ಅಂದರೆ ಒಂದು ಸೈಡು ನೋಡಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೇವಲ್ಲ ಮಧ್ಯಕ್ಕೆ, ಆ ಅಳತೆಯಿಂದ ಫೋಲ್ಡ್ ಮಾಡ್ಕೊಂಡ್ಮೇಲೆ ಆ ಅಳತೆಯಿಂದ ನೋಡಿ ಈ ತುದಿವರೆಗೂ ಇಟ್ಕೊಂಡು ಇಲ್ಲಿಗೆ ನಾವು ಮಡ್ಚ್ಕೋಬೇಕಾಗತ್ತೆ. ಈ ವೈರ್ ನಾವೇನು 11 ಅಡಿ ಕಟ್ ಮಾಡ್ಕೊಂಡಿದ್ದೀವಲ್ಲ 11 ಅಡಿಯಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ಮಾತ್ರ ನಾವು 11 ಅಡಿಲಿ ಅರ್ಧ ಭಾಗದಷ್ಟು ನಾವು ರನ್ನಿಂಗ್ ವೈರ್ನ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ ಫೋಲ್ಡ್ ಮಾಡಿಕೊಂಡು ನೋಡಿ ರನ್ನಿಂಗ್ ವೈರ್ನ ಎಡಭಾಗದಲ್ಲಿ ಇಟ್ಕೊಂಡಿದ್ದೀನಿ. ರನ್ನಿಂಗ್ ವೈರಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಚಿಕ್ಕ ವೈರ್ ಬರುತ್ತಲ್ಲ ಫೋಲ್ಡ್ ಮಾಡ್ಕೊಂಡಿರೋದು, ಆ ವೈರು ನಮ್ಮ ಎಡಭಾಗಕ್ಕೆ ಬರಬೇಕು. ನೋಡಿ ಹೀಗೆ ಸೀದಾ ಇರೋ ವೈರು ಮೇಲ್ಭಾಗದಲ್ಲಿ ಬರಬೇಕು, ಚಿಕ್ಕ ವೈರು ಮೇಲ್ಭಾಗದಲ್ಲಿ ಬರಬೇಕು. ರನ್ನಿಂಗ್ ವೈರ್ ಅಂದರೆ ಬಂಡಲ್ ವೈರ್, ಕಟ್ ಮಾಡ್ದಲ್ಲೇ ಇರೋ ವೈರ್ಗೆ ರನ್ನಿಂಗ್ ವೈರ್ ಅಂತಾರೆ. ನೋಡಿ ಇದು ಬಂಡಲಲ್ಲಿರೋ ವೈರು ನಮ್ಮ ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಈ ರೀತಿ ನೀವು ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ ಇದು ಕಟ್ ಮಾಡಿರೋ ವೈರು, ಕೆಂಪು ಕಲರ್ದು ಕಟ್ ಮಾಡಿರೋ ವೈರು. ಇಲ್ಲಿ ನಾನು ಬಾಕ್ಸ್ ನಾಟ್ನೇ ಯೂಸ್ ಮಾಡ್ತಿರೋದು, ಬೇರೆ ರೀತಿ ಯಾವುದೇ ನಾಟ್ಸ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಬ್ಯಾಗ್ ಫುಲ್ಲು ನಾನು ಬಾಕ್ಸ್ ನಾಟಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಬಾಕ್ಸ್ ನಾಟ್ ಯಾವ ರೀತಿ ಹಾಕ್ಕೊಳ್ಳೋದು ನೋಡೋಣ. ನೋಡಿ ರನ್ನಿಂಗ್ ವೈರು ನಮಗೆ ಬಲಭಾಗದಲ್ಲಿ ಬರಬೇಕು. ನಾವು ಅಳತೆ ತೊಗೊಂಡು ವೈರ್ ಬಿಟ್ಕೊಂಡಿದ್ವಲ್ಲ ಅದು ಎಡಭಾಗಕ್ಕೆ ಬರಬೇಕು. ಇವಾಗ ಹಸಿರು ಕಲರು ರನ್ನಿಂಗ್ ವೈರು. ನೋಡಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ನಾನು ಕೆಂಪು ವೈರ್ನ ಹಾಕ್ತಾಯಿದ್ದೀನಿ. ಹಾಕಿ ಈ ಉಲ್ಟಾ ಇದೆಯಲ್ಲ ರನ್ನಿಂಗ್ ವೈರು, ಅದನ್ನು ಈ ರೀತಿ ಮಡಚ್ಕೊಂಡಿದ್ದೀನಿ. ಇದು ನಾವು ಮೇಲ್ಭಾಗದಿಂದ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿ ಉಲ್ಟಾ ಇರೋ ವೈರ್ನ ತೊಗೊಂಡು ನಾನು ಈ ಲೂಪ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ಹಾಕ್ಕೊಂಡು ಇವಾಗ ನಾಟ್ನ ಫುಲ್ ಟೈಟ್ ಮಾಡ್ಕೋಬೇಕು. ನೋಡಿ ಇದು ಬಾಕ್ಸ್ ನಾಟ್. ಇವಾಗ ರನ್ನಿಂಗ್ ವೈರ್ ತೊಗೊಂಡಿರೋದ್ರಿಂದ ನಾವು ಈ ಸೈಡಲ್ಲಿ ವೈರ್ನ ಚೆಕ್ ಮಾಡೋದು ಬೇಕಾಗಲ್ಲ, ಒಂದು ಸೈಡ್ ಮಾತ್ರ ನಾವು ವೈರ್ನ ಚೆಕ್ ಮಾಡ್ಕೋಬೇಕು. ನೋಡಿ ಕೆಂಪು ಕಲರ್ 2 ಸೈಡು ವೈರ್ನ ತೊಗೊಂಡು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೀವು. ನೋಡಿ ಇಷ್ಟುದ್ದ ವ್ಯತ್ಯಾಸ ಇದೆ. ಇವಾಗ ಈ ವೈರ್ ಯಾವ ಕಡೆ ಇದೆ ಅಂತ ನೋಡಿಕೊಂಡು ನೀವು ಇದನ್ನು ಸ್ವಲ್ಪ ಹೀಗೆ ಮೇಲ್ಭಾಗಕ್ಕೆ ಲೂಸ್ ಮಾಡಿಕೊಂಡು ನೋಡಿ ಆ ಸೈಡಲ್ಲಿ ಎಳ್ಕೋಬೇಕು. ಹೀಗೆ ಎಳ್ಕೊಂಡು ಇವಾಗ ಮತ್ತೆ ನೀವು ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕು. ಈ ವೈರು ನಮಗೆ ಸಮವಾಗೇ ಬರಬೇಕು. ನೋಡಿ ಇಲ್ಲಿ ಮತ್ತೆ ಇಷ್ಟು ವ್ಯತ್ಯಾಸದಲ್ಲಿ ಬಂದಿದೆ. ಇವಾಗ ಈ ಕಡೆ ವೈರ್ನ ತೊಗೊಳ್ಳೋಣ. ತಗೊಂಡು ನೋಡಿ ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಕಡೆ ಸೈಡಲ್ಲಿ ಎಳ್ಕೋಬೇಕು. ನೋಡಿ ಇವಾಗ ಸಮವಾಗಿ ಬಂದಿದೆ. ಇಷ್ಟು ವ್ಯತ್ಯಾಸ ಇದ್ದರೆ ಪರವಾಗಿಲ್ಲ, ತುಂಬ ವ್ಯತ್ಯಾಸ ಬರಬಾರ್ದು. ಏನಕ್ಕೆ ವ್ಯತ್ಯಾಸ ಬರಬಾರ್ದು ಅಂದರೆ ನಾವು ಬ್ಯಾಗ್ ಪೂರ್ತಿ ಹಾಕಿದ್ಮೇಲೆ ಎತ್ತರ ಎಲ್ಲ ಹಾಕಿದ್ಮೇಲೆ ಫಿನಿಶಿಂಗ್ ಮಾಡಬೇಕಾದ್ರೆ ನಮಗೆ ವೈರು ಒಂದು ಸೈಡ್ ಉದ್ದ ಒಂದು ಸೈಡ್ ತುಂಡ ಬರುತ್ತೆ, ಸಾಲ್ದ ಬಂದುಬಿಡುತ್ತೆ. ಹಾಗಾಗಿ ನಾವು ವೈರ್ನ ಫಸ್ಟ್ ಸ್ಟಾರ್ಟಿಂಗ್ ಒಂದು ಲೈನ್ ಹಾಕ್ಕೋತೀವಲ್ವ, ಆ ಒಂದು ಲೈನ್ ಹಾಕ್ಕೋಬೇಕಾದ್ರೇ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಸೆಕೆಂಡು ನಾನಿಲ್ಲಿ 2ನೇ ವೈರ್ ಕೂಡ ನಾನು ರೆಡ್ ಕಲರ್ ವೈರ್ನೇ ತೊಗೊಂಡಿದ್ದೀನಿ. ಇದು ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಹೀಗೆ ಇಟ್ಕೊಂಡು ಈ ಉಲ್ಟಾ ಇರೋ ವೈರ್ನ ಒಳಭಾಗಕ್ಕೆ ತೂರಿಸ್ಕೋಬೇಕು. ನೋಡಿ ಈ ರೀತಿ. ಇವಾಗ ಮತ್ತೆ ಈ ವೈರ್ನ ಕೂಡ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಲೈನಲ್ಲಿ ನಾವು ಜಾಯಿನ್ ಮಾಡ್ಕೋತೀವಲ್ಲ, ಪ್ರತಿಯೊಂದು ವೈರನ್ನು ನಾವು
ಮೇಲೆ ಕೆಳಗೆ ಆಗಿರೋದನ್ನು ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿ ಬಂದಿದೆ, ಇಷ್ಟೊಂದು ಡಿಫ್ರೆನ್ಸಲ್ಲಿ ಬರಬಾರ್ದು. ನೋಡಿ ಇವಾಗ ಇದನ್ನು ಸ್ವಲ್ಪ ಈ ರೀತಿ ಮಾಡಿಕೊಂಡು ಲೂಸ್ ಮಾಡಿಕೊಂಡು ಈ ಕಡೆ ಸೈಡ್ ಎಳ್ಕೊಳ್ಳೋಣ. ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ಇದು ಸಮವಾಗೇ ಬರಬೇಕು ಈ ವೈರ್ಗಳು, ನಾವು ಆ ರೀತಿ ಹಾಕ್ಕೋಬೇಕಾಗತ್ತೆ. ನೀವು ಚೆಕ್ ಮಾಡೋದು ಫಸ್ಟ್ ಲೈನಲ್ಲಿ ಮಾತ್ರನೇ ಚೆಕ್ ಮಾಡೋದು, ಸೆಕೆಂಡ್ ಲೈನಿಂದ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಇವಾಗ 3ನೇ ವೈರ್ನ ಜಾಯಿನ್ ಮಾಡೋಣ. 3ನೇ ವೈರ್ ಕೂಡ ನಾನಿಲ್ಲಿ ಕೆಂಪು ಕಲರ್ ವೈರ್ನೇ ತೊಗೋತಾ ಇದ್ದೀನಿ. ನೋಡಿ ಹೀಗೆ ಬೇಸಿಕ್ ನೋಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಬೇಸಿಕ್ ನೋಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ಬಾಕ್ಸ್ ನಾಟ್ ಆಗಿರ್ಬೋದು, ನಿಮ್ಗೆ ಯಾವುದೇ ರೀತಿ ನಾಟ್ಸ್ ಆಗಿರ್ಬೋದು, ಫಸ್ಟ್ ಟೈಮ್ ಕಲಿಯೋಂಥವ್ರಿಗೆ ಕ್ಲಿಯರಾಗಿ ಕಲರ್ ವೈರ್ಗಳಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ನೋಡಿ ಇವಾಗ ಇದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ವೇರಿಯೇಷನಲ್ಲಿದೆ. ನಮಗೆ ಯಾವ ಸೈಡ್ ವೈರು ಉದ್ದ ಕಮ್ಮಿ ಬಂದಿದೆ, ಉದ್ದ ಬಂದಿರೋ ವೈರ್ನ ಮಾತ್ರ ನಾವು ಲೂಸ್ ಮಾಡಿಕೊಂಡು ತುಂಡ ಬಂದಿರೋ ಸೈಡಿಗೆ ನಾವು ಎಳ್ಕೋಬೇಕಾಗತ್ತೆ. ನೋಡಿ ಇವಾಗ ಇಷ್ಟು ಡಿಫ್ರೆನ್ಸಲ್ಲಿ ಬಂದಿದೆ. ಸೊ ಈಗ 4ನೇ ವೈರ್ ಕೂಡ ನಾನು ರೆಡ್ ಕಲರ್ ವೈರ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಇದಾದ್ಮೇಲೆ ಮತ್ತೆ ನಾವಿಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ವೈರಿಗೂ ನಾವು ಚೆಕ್ ಮಾಡ್ಕೊಳ್ಳೇಬೇಕು. ನೀವೆಷ್ಟು ವೈರ್ಗಳನ್ನ ಬೇಕಾದ್ರೂ ಜಾಯಿನ್ ಮಾಡ್ಕೊಳ್ಳಿ, ಆದರೆ ನೀವು ಪ್ರತಿಯೊಂದು ವೈರನ್ನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇದು ಸಂಭಾಗ ಬಂದಿದೆ. ಸೊ ನೋಡಿ ಇವಾಗ ಇದು 4 ವೈರ್ನ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಲ್ವ, ಮತ್ತು ನಾನಿಲ್ಲಿ 5ನೇ ವೈರ್ ಕೂಡ ಕೆಂಪು ಕಲರ್ ವೈರ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಇದು ಆಲ್ರೆಡಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದು ಹಾಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೀವು ಫಸ್ಟೇ ವೈರ್ಗಳನ್ನ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೋಬೋದು, ಇಲ್ಲ ನೀವು ಹಾಕ್ತಾನೂ ಫೋಲ್ಡ್ ಮಾಡ್ಕೋಬೋದು. ನೋಡಿ ಇದು ಸಂಭಾಗೆ ಇದೆ, ಇದನ್ನು ನಾವು ಮೇಲೆ ಕೆಳಗೆ ಬಂದಿಲ್ಲ, ಹಾಗಾಗಿ ಹಾಗೆ ಬಿಟ್ಟು ನೆಕ್ಸ್ಟ್ ವೈರ್ನ ನಾನಿಲ್ಲಿ ಕೆಂಪು ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇದು ವೈರ್ಗಳು ಸ್ವಲ್ಪ ತುಂಬ ಉದ್ದ ಇದ್ದಾವೆ, 11 ಅಡಿ ವೈರ್ ಕಟ್ ಮಾಡಿರೋದ್ರಿಂದ ಉದ್ದ ಬರ್ತವೆ ವೈರ್ಗಳು. ಸೊ ಹಾಗಾಗಿ ನೀವು ಫಸ್ಟೇ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಜಾಯಿನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಇದು ಕೂಡ ಸಂಭಾಗ ಬಂದಿದೆ. ಸೊ ಇವಾಗ ನೋಡಿ ನಾನಿಲ್ಲಿ 6 ಕೆಂಪು ಕಲರ್ ವೈರ್ನ 6 ರೆಡ್ ಕಲರ್ ವೈರ್ನ ನಾನಿಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ನಾನಿಲ್ಲಿ ಗ್ರೀನ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಗ್ರೀನ್ ಕಲರ್ ವೈರ್ನ ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೀವು ಬೇಸ್ ಹಾಕಿ ಸ್ವಲ್ಪ ಹೈಟ್ ಎತ್ತೋವರೆಗೂ ವೈರ್ ತುಂಬ ಉದ್ದ ಇರೋದ್ರಿಂದ ಹರಡ್ಕೊಳ್ಳುತ್ತೆ. ನೋಡಿ ಇವಾಗ ಇದು ಸಂಭಾಗಿದೆ, ಮತ್ತು ಇನ್ನೊಂದು ಗ್ರೀನ್ ಕಲರ್ ವೈರ್ನ ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಟ್ಟಿನಲ್ಲಿ ಉದ್ದ ಇರೋ ವೈರ್ನ ನೀವು ಈ ಲೈನಲ್ಲೇ ಸರಿ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿ ಬಂದಿದೆ. ಇವಾಗ ನೋಡಿದ್ರಲ್ಲ 6 ರೆಡ್ ಕಲರ್ ವೈರು 2 ಗ್ರೀನ್ ಕಲರ್ ವೈರ್ವರೆಗೂ ನಾನು ಜಾಯಿನ್ ಮಾಡಿ ತೋರಿಸಿದ್ದೀನಿ. ಇದಾದಮೇಲೆ ನೋಡಿ ಮತ್ತೆ ನಾವಿಲ್ಲಿ 6 ಕೆಂಪು ಕಲರ್ ವೈರ್ನ ಜಾಯಿನ್ ಮಾಡ್ಕೋಬೇಕು. 2 ಹಸಿರು ಕಲರ್ ಆದಮೇಲೆ
6 ಕೆಂಪು ವೈರು ಮತ್ತು 2 ಗ್ರೀನು ಮತ್ತು 6 ರೆಡ್ಡು ಈ ರೀತಿ ನೀವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇವಾಗ ಜಾಯಿನ್ ಮಾಡ್ಕೊಂಡು ಪ್ರತಿಯೊಂದು ವೈರ್ನು ನೀವು ಮೇಲೆ ಕೆಳಗೆ ಆಗಿರೋದನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಇಷ್ಟಿಷ್ಟು ಡಿಫ್ರೆನ್ಸಲ್ಲಿ ಬರಬಾರ್ದು. ಇವಾಗ ಮತ್ತೆ ಇಲ್ಲಿ ರೆಡ್ ಕಲರು ನೋಡಿ, ಮತ್ತೆ ನಾನಿಲ್ಲಿ ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ 6 ರೆಡ್ ಕಲರ್ ವೈರು, 2 ಗ್ರೀನ್ ಕಲರ್ ವೈರು, 6 ರೆಡ್ ಕಲರ್ ವೈರು, 2 ಗ್ರೀನ್ ಕಲರ್ ವೈರು, ಕೊನೆಯಲ್ಲಿ 6 ರೆಡ್ ಕಲರ್ ವೈರ್ ಬರಬೇಕು. ನಾವು ಎಷ್ಟು 38 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀವಿ ಅಷ್ಟೂ ವೈರ್ಗಳನ್ನು ನಾವು ಇದೇ ರೀತಿ 6 ರೆಡ್ಡು 2 ಗ್ರೀನು, 6 ರೆಡ್ಡು 2 ಗ್ರೀನು ಇದೇ ರೀತಿನೇ ಹಾಕ್ಕೋಬೇಕು. ಇವಾಗ ನಾನು ಇದಕ್ಕೆ 38 ಪೀಸ್ ವೈರ್ನು ಜಾಯಿನ್ ಮಾಡಿಕೊಂಡು ರನ್ನಿಂಗ್ ವೈರ್ನ ಯಾವ ರೀತಿ ನಾವು ಫಿನಿಶ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇದನ್ನು ನಾನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 6 ರೆಡ್ ಕಲರಲ್ಲಿ ಹಾಕ್ಕೊಂಡಿದ್ದೀನಿ, ಆಮೇಲೆ 2 ಹಸಿರು ಕಲರಲ್ಲಿ ಹಾಕ್ಕೊಂಡಿದ್ದೀನಿ, ಮತ್ತು 6 ಕೆಂಪು ಕಲರಲ್ಲಿ, ಮತ್ತು 2 ಗ್ರೀನ್ ಕಲರಲ್ಲಿ. ಈ ರೀತಿ ನಾನು 38 ವೈರ್ ಏನು ಕಟ್ ಮಾಡ್ಕೊಂಡಿದ್ದೆ ಅಷ್ಟು ವೈರ್ನು ನಾನು ಇಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ರನ್ನಿಂಗ್ ವೈರ್ನ ನೋಡಿ, 2 ಕಡೆ ಸೈಡು ನಾವು ಫಸ್ಟು ರನ್ನಿಂಗ್ ವೈರ್ ಬಿಟ್ಕೊಂಡಿದ್ವಲ್ಲ ನೋಡಿ, ಈ ರೀತಿ ಮಡಚ್ಕೋಬೇಕು. ಈ ರೀತಿ ಸಂಬಾಗಿಟ್ಕೊಂಡು ಫಸ್ಟು ನಾವು ರನ್ನಿಂಗ್ ವೈರ್ನ ಮಡಚ್ಕೊಂಡಿದ್ವಲ್ಲ ಅಳತೆ ತೊಗೊಂಡು, ಅದೇ ಅಳತೆಗೆ ನಾವು ನೋಡಿ ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ರನ್ನಿಂಗ್ ವೈರ್ನ ನಾವು ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಒಂದು ಲೈನು ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ, ಫಸ್ಟ್ ಲೈನ್ ಹಾಕ್ಕೊಂಡಿರ್ತೀವಲ್ಲ, ಈ ರನ್ನಿಂಗ್ ವೈರ್ ಕಟ್ ಮಾಡಿದ್ದೀವಲ್ಲ, ಇಲ್ಲಿ ನಾವು ಈ ರೀತಿ ಒಂದು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ. ಇದೇನಕ್ಕಪ್ಪ ಹಾಕ್ಕೊಳ್ಳೋದು ಅಂದರೆ, ಇದು ಫಸ್ಟ್ ಲೈನ್ ಅಂತ ಗೊತ್ತಾಗೋದಕ್ಕೆ ಹಾಕ್ಕೊಳ್ಳೋದು. ಏಕೆಂದರೆ ನಾವು ಫಸ್ಟ್ ಲೈನ್ ಬಿಟ್ಟು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಒಂದೇ ಲೆವೆಲಲ್ಲಿ ನಾವು ನಾಟ್ಗಳನ್ನ ಹಾಕ್ಕೋಬೇಕಾಗತ್ತೆ. ಬೈ ಮಿಸ್ಸಾಗಿ ನಾವು ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಮ್ಮಿ ಹಾಕ್ಕೊಂಡ್ಬಿಡ್ತೀವಿ. ಹಾಗಾಗಿ ಈ ರೀತಿ ನಾಟ್ ಹಾಕ್ಕೊಂಡಾಗ ನಮಗೆ ಇದು ಫಸ್ಟ್ ಲೈನ್ ಅಂತ ಗೊತ್ತಾಗುತ್ತೆ. ಸೊ ನಾವು ಆ ಕಡೆ ಸೈಡ್ ಎಷ್ಟು ಲೈನ್ ಹಾಕೋತೀವಿ, ಈ ಕಡೆ ಸೈಡ್ ಕೂಡ ಅಷ್ಟೇ ಲೈನ್ಸ್ನ ನಾವು ಹಾಕೋಬೇಕಾಗತ್ತೆ. ಇವಾಗ ಫಸ್ಟ್ ಲೈನ್ ಕಂಪ್ಲೀಟ್ ಆಯ್ತಲ್ಲ, ಸೆಕೆಂಡ್ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ, ಇಲ್ಲಿ ಸೆಕೆಂಡ್ ಲೈನಿಗೆ ನಾವು ಫಸ್ಟು ಲೈನಲ್ಲಿ ರನ್ನಿಂಗ್ ವೈರ್ ಬಿಟ್ಟಿರ್ತೀವಲ್ಲ, ಅದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನಾವು ಸೆಕೆಂಡ್ ವೈರ್ನ ಕೂಡ ತೊಗೋಬೇಕಾಗತ್ತೆ. ನಾನಿಲ್ಲಿ ಸೆಕೆಂಡ್ ಲೈನಿಗೆ ವೈರ್ ಬಂದುಬಿಟ್ಟು ಗ್ರೀನ್ ಕಲರ್ ವೈರೇ ರನ್ನಿಂಗ್ ವೈರ್ ಆಗಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತೊಗೊಂಡು ಇವಾಗ ಇಲ್ಲಿ ನಾವು ಜಾಯಿನ್ ಮಾಡ್ಕೊಳ್ಳೋದು ಏನಿರಲ್ಲ, ಇಲ್ಲಿ ಏನು ವೈರ್ಗಳು ಮಿಕ್ಕಿದೆ ಅದೇ ವೈರ್ಗಳಿಂದನೇ ನಾವು ನಾಟ್ ಹಾಕೋಬೇಕಾಗತ್ತೆ. ನೋಡಿ, ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಾವು ಮಡಚ್ಕೊಂಡಿದ್ದೀನಲ್ಲ ಅದು ಎಡಭಾಗದಲ್ಲಿ ಬರೋ ರೀತಿ, ಮತ್ತು ಬಂಡಲ್ ವೈರ್ ರನ್ನಿಂಗ್ ವೈರ್ನ ನಾನು ಬಲಭಾಗದಲ್ಲಿ ಬರೋ ರೀತಿ ಇಟ್ಕೊಂಡಿದ್ದೀನಿ. ನೋಡಿ ಹೀಗೆ. ಇವಾಗ ಈ ವೈರ್ ಇದೆಯಲ್ಲ, ಫಸ್ಟು ವೈರ್ನ ನೋಡಿ, ರನ್ನಿಂಗ್ ವೈರು ಈ ಕೆಳಭಾಗದಲ್ಲಿ ಇಟ್ಕೊಂಡು ಈ ವೈರ್ನ ನೋಡಿ ಹೀಗೆ ಸುತ್ತಿ ಬರಬೇಕು. ಮತ್ತು ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ ಇದೆಯಲ್ಲ ಸುತ್ಕೊಂಡಿದ್ದೀವಲ್ಲ ಆ ವೈರ್ನ ತೊಗೊಂಡು ಈ ಲೂಪ್ ಒಳಗಡೆ ಹಾಕ್ಕೊಂಡು ನೋಡಿ ಹೀಗೆ. ಇವಾಗ ನಾವು ಇಲ್ಲಿ ವೈರ್ನ ಚೆಕ್ ಮಾಡ್ಕೊಳ್ಳೋದು ಬೇಕಾಗಲ್ಲ. ಈ ರನ್ನಿಂಗ್ ವೈರ್ ನಾವು ಬಿಟ್ಟಿದ್ದೀವಲ್ಲ, ಈ ವೈರ್ನ ನಾವು ಎಷ್ಟು ಲೈನ್ ಹಾಕೋತೀವಿ ಅಷ್ಟು ಲೈನಲ್ಲೂ ನಾವು ಈ ವೈರ್ನ ಚೆಕ್ ಮಾಡ್ಕೋಬೇಕು ಸಮವಾಗಿದೆಯಾ ಅಂತ. ನೋಡಿ, ಸಮವಾಗಿದೆ. ಸೊ ಇವಾಗ ಇಲ್ಲಿಂದ ಮತ್ತೆ ನಾನು ಕಂಟಿನ್ಯೂನ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಈ ರೀತಿ ನಾಟ್ನ ಹಾಕ್ಕೊಂಡು ಹೋಗಬೇಕು. ನಿಮಗೆ ಫಸ್ಟ್ ಲೈನು ನೀವು ವೈರ್ನ ಜಾಯಿನ್ ಮಾಡ್ಕೊಳ್ಳೋದಷ್ಟೇ ಲೇಟ್ ಆಗೋದು. ಇಲ್ಲಿಂದ ನೀವು ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ನಾವು ಫಸ್ಟ್ ಲೈನಲ್ಲಾದರೆ ವೈರ್ಗಳನ್ನ ಜಾಯಿನ್ ಮಾಡಿಕೊಂಡು ಸಮವಾಗಿದೆಯಾ ಇಲ್ವಾ ಚೆಕ್ ಮಾಡಿಕೊಂಡು ಹಾಕ್ಕೋತೀವಲ್ವ, ಹಾಗಾಗಿ ನಮಗೆ ಜಾಯಿನ್ ಮಾಡ್ಕೋಬೇಕಾದ್ರೆ ಲೇಟ್ ಆಗುತ್ತೆ. ಸೊ ಇವಾಗ ಇದು ಆಲ್ರೆಡಿ ಜಾಯಿಂಟ್ ಆಗಿರೋದ್ರಿಂದ ನಾವು ಬರೀ ನಾಟ್ಗಳು ಹಾಕ್ಕೊಳ್ಳೋದ್ರಿಂದ ಬೇಗ ಬೇಗ ನಾಟ್ಗಳನ್ನ ಹಾಕ್ಕೊಬಿಡ್ಬೋದು.
ನೋಡಿ ಇದೇ ರೀತಿ ನಾನು ಈ ಲೈನ್ ಫುಲ್ಲು ಎಂಡ್ವರೆಗೂ ಹಾಕ್ಕೊಂಡು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಸೆಕೆಂಡ್ ಲೈನ್ ಕೂಡ ನಾನು ಇಲ್ಲಿ ಎಂಡ್ವರೆಗೂ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಲೈನ್ ಫುಲ್ ಫಿನಿಶ್ ಆಗಿದೆ. ಇವಾಗ ಫಸ್ಟು ಲೈನಲ್ಲಿ ನಾವು ರನ್ನಿಂಗ್ ವೈರ್ನ ಬಿಟ್ಕೊಂಡಿದ್ವಲ್ಲ, ಅದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ಸೆಕೆಂಡ್ ಲೈನಲ್ಲಿರೋ ವೈರ್ ಕೂಡ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ಇವಾಗ ನೋಡಿ 2 ಲೈನು ಕಂಪ್ಲೀಟ್ ಆಗಿದೆ. ನೋಡಿ ಬೇಸಲ್ಲಿ 2 ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಇದನ್ನು ತೋರಿಸಿದ್ನಲ್ಲ, ಇದೇ ರೀತಿನೇ ನಾವು ಬೇಸ್ ಫುಲ್ ಹಾಕ್ಕೋಬೇಕಾಗತ್ತೆ. ಇವಾಗ 3ನೇ ಲೈನ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ ಇವಾಗ ಫಸ್ಟು 2 ಲೈನಿಗೆ ನಾನು ಗ್ರೀನ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡೆ. ಇವಾಗ 3ನೇ ಲೈನಿಗೆ ನಾನಿಲ್ಲಿ ರೆಡ್ ಕಲರ್ ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ. ನೋಡಿ ಈ ಸೆಕೆಂಡ್ ಲೈನಲ್ಲಿ ಇದೆಯಲ್ಲ ರನ್ನಿಂಗ್ ವೈರು, ಅದೇ ವೈರ್ ಅಳತೆ ಇಟ್ಕೊಂಡು ನಾವು ಈ ವೈರ್ನ ಮಡಚ್ಕೋಬೇಕಾಗತ್ತೆ. ನೋಡಿ ಹೀಗೆ ಮಡಚ್ಕೊಂಡು ಮತ್ತೆ ನೋಡಿ ರನ್ನಿಂಗ್ ವೈರ್ನ ಕೆಳಭಾಗದಲ್ಲಿ ಇಟ್ಕೊಂಡು ಈ ವೈರ್ ಇದೆಯಲ್ಲ, ಈ ವೈರ್ನ ಒಂದು ರೌಂಡ್ ಸುತ್ತಿ ಟೈಟಾಗಿ ಸುತ್ತಿಟ್ಕೊಳ್ಳಿ. ಸುತ್ತಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇವಾಗ ಇಲ್ಲಿ ರನ್ನಿಂಗ್ ವೈರು ಸಮವಾಗಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗೇ ಇದೆ. ಸೊ ಇವಾಗ ಇಲ್ಲಿಂದ ಈ ಲೈನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿ ನೋಡಿದ್ರಲ್ಲ, ಇದೇ ರೀತಿ ನಾನು ಈ ಲೈನ್ನ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಎಂಡಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡಿ ಇವಾಗ 3 ಲೈನು ಕಂಪ್ಲೀಟ್ ಆಯಿತು. ನೋಡಿ 3ನೇ ಲೈನು ನಾನು ಎಂಡ್ವರೆಗೂ ಹಾಕ್ಕೊಂಡಿದ್ದೀನಿ. ಇವಾಗ 2ನೇ ಲೈನಲ್ಲಿ ರನ್ನಿಂಗ್ ವೈರ್ನ ನಾವು ಅಳತೆ ತೊಗೊಂಡಿದ್ವಲ್ಲ, ಅದೇ ಅಳತೆ ತೊಗೊಂಡು ನಾವಿಲ್ಲಿ ಮೂರನೇ ವೈರ್ನ ಕೂಡ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ 3 ಲೈನು ನಾನು ತೋರಿಸ್ಕೊಟ್ಟಿದ್ದೀನಿ ಬೇಸಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದಂತ. ಸೇಮ್ ಇದೇ ರೀತಿಯೇ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಇವಾಗ 4ನೇ ಲೈನ್ನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ 4ನೇ ಲೈನಲ್ಲಿ ನಾನು ರೆಡ್ ಕಲರ್ ವೈರ್ನ ರನ್ನಿಂಗ್ ವೈರ್ ಆಗಿ ತೊಗೊಂಡಿದ್ದೀನಿ. ಈ 3ನೇ ಲೈನಲ್ಲಿ ನಾವು ರನ್ನಿಂಗ್ ವೈರ್ನ ಅಳತೆ ತೊಗೊಂಡಿದ್ವಲ್ಲ, ಅದೇ ಅಳತೆ ತೊಗೊಂಡು ನಾನಿಲ್ಲಿ ರನ್ನಿಂಗ್ ವೈರ್ನ ಮಡಚ್ಕೋತಾ ಇದ್ದೀನಿ. ನೋಡಿ ಹೀಗೆ ಮಡಚ್ಕೊಂಡು ನಾವು ಸೆಕೆಂಡ್ 2 ಲೈನ್ಗಳನ್ನ ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿ ಈ ಲೈನ್ ಕೂಡ ನಾನು ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಜಾಯಿನ್ ಮಾಡ್ಕೋಬೇಕು. ಹೀಗೆ ಜಾಯಿನ್ ಮಾಡಿಕೊಂಡು ಇದೇ ವೈರ್ನ ತೊಗೊಂಡು ನೋಡಿ ಈ ರನ್ನಿಂಗ್ ವೈರ್ನ ಇಟ್ಕೊಂಡು ಇಲ್ಲಿವರೆಗೂ ನಾನು ಈ ವೈರ್ಗಳಿದೆಯಲ್ಲ, ಈ ವೈರ್ಗಳನ್ನ ನಾಟ್ ಹಾಕ್ಕೊಂಡು ಇಲ್ಲಿ ಈ ರನ್ನಿಂಗ್ ವೈರ್ ಅಳತೆ ತೊಗೊಂಡು ಕಟ್ ಮಾಡ್ಕೋತೀನಿ. ಇವಾಗ ನೋಡಿದ್ರಲ್ಲ, ಬೇಸ್ನ 2 ಲೈನ್ ಹಾಕ್ಕೊಳ್ಳೋದು ನಾನು ತೋರಿಸಿದ್ದೀನಿ. ಇದೇ ರೀತಿ ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು 6 ಲೈನ್ನ ಹಾಕ್ಕೋಬೇಕು. ಇಲ್ಲಿ ನಾನು ಆಲ್ರೆಡಿ 1 ಲೈನ್ನ ಹಾಕ್ಕೊಂಡಿದ್ದೀನಿ. ಇನ್ನೂ ನಾನು ರೆಡ್ ಕಲರ್ ರನ್ನಿಂಗ್ ವೈರ್ ಆಗಿ ಇಟ್ಕೊಂಡು 5 ಲೈನ್ನ ಬೇಸ್ ಹಾಕ್ಕೊಂಡು ಅದ್ರ ನೆಕ್ಸ್ಟ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೀನಿ. ನೋಡಿ ಇವಾಗ ನಾನಿಲ್ಲಿ 6 ಲೈನು ರೆಡ್ ಕಲರಲ್ಲಿ ಕಂಪ್ಲೀಟ್ನ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಮಗೆ ಇಲ್ಲಿ ಚೆಕ್ಸ್ ಡಿಸೈನ್ಗೆ ಬಾರ್ಡರ್ಸ್ ಬರಬೇಕಲ್ವಾ. ಬಾರ್ಡರ್ಸ್ ಬರಬೇಕಂದ್ರೆ ನಾವಿಲ್ಲಿ ಕಲರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನಿಲ್ಲಿ ಗ್ರೀನ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡು 2 ಲೈನ್ನ ಹಾಕೋತಾ ಇದ್ದೀನಿ. ನೋಡಿ ಹಾಕೋ ಮೆಥಡೆಲ್ಲ ಸೇಮು. ನೋಡಿ ಗ್ರೀನ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ನಾನಿಲ್ಲಿ 2 ಲೈನ್ನ ಹಾಕೋತಾ ಇದ್ದೀನಿ. ಈ ರೆಡ್ ಕಲರ್ 6 ಲೈನ್ ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲಿ ನಾನು ಗ್ರೀನ್ ಕಲರಲ್ಲಿ 2 ಲೈನ್ನ ಹಾಕೋತಾ ಇದ್ದೀನಿ.
ನೋಡಿ ಈ ರೀತಿ ಇಲ್ಲಿ ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ನಾನು ಈ ಎಂಡರ್ಗೂ ಹಾಕಿ ನೋಡಿ ಈ ಕಡೆ ಸೈಡಲ್ಲಿ ರನ್ನಿಂಗ್ ವೈರ್ ಕಟ್ ಮಾಡ್ಕೊಂಡಿದ್ದೀವಲ್ವ ಅದೇ ಲೆಂತಿಗೆ ತೊಗೊಂಡು ನಾನು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋತೀನಿ. ಇವಾಗ ಈ ಲೈನ್ ಕಂಪ್ಲೀಟ್ ಮಾಡಿಕೊಂಡು ಇನ್ನೊಂದು ಲೈನು ಗ್ರೀನ್ ಕಲರ್ ರನ್ನಿಂಗ್ ವೈರ್ ಆಗಿ ತೊಗೊಂಡು ನಾನಿಲ್ಲಿ ಟೋಟಲ್ 2 ಲೈನ್ನ ಹಾಕೋತೀನಿ. ಇದೊಂದು ಲೈನು ಮತ್ತೊಂದು ಲೈನು. ಇವಾಗ 2 ಲೈನು ಹಾಕೊಂಡ್ಬಿಟ್ಟು ನಾನು ತೋರಿಸ್ತೀನಿ. ಇವಾಗ ನೋಡಿ ನಾನು ಇದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡು ನೋಡಿ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ ಗ್ರೀನ್ ಕಲರಲ್ಲಿ 2 ಲೈನು, ಮತ್ತು ರೆಡ್ ಕಲರಲ್ಲಿ 6 ಲೈನು, ಮತ್ತು ಗ್ರೀನ್ ಕಲರಲ್ಲಿ 2 ಲೈನು ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿಕೊಂಡು ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸೈಡು ಫಿನಿಶ್ ಆಗಿದೆ. ಇನ್ನೊಂದು ಸೈಡ್ ಯಾವ ರೀತಿ ಹಾಕ್ಕೊಳ್ಳೋದು ನೋಡೋಣ. ಇವಾಗ ನೋಡಿ ಇದು ಫಸ್ಟ್ ಲೈನಲ್ಲಿ ನಾವು ನಾಟ್ ಹಾಕ್ಕೊಂಡಿದ್ವಲ್ಲ ಆ ವೈರ್ ಇದು. ಸೊ ಇದು ಫಸ್ಟ್ ಲೈನ್ ಹಾಕ್ಕೊಂಡಿರೋದು ನಾವು. ಇವಾಗ ಈ ಕಡೆ ಸೈಡಲ್ಲಿ ಮೇಲ್ಭಾಗದಲ್ಲಿ ನಾವು ಹಾಕ್ಕೊಂಡಿದ್ದೀವಲ್ವ, ಈಗ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ನಾವು ಕೆಳಭಾಗದಲ್ಲಿತ್ತಲ್ಲ ಆ ಕೆಳಭಾಗಕ್ಕೆ ಅಂದರೆ ಇವಾಗ ಮೇಲ್ಭಾಗಕ್ಕೆ ಬಂದಿದೆಯಲ್ಲ ಇಲ್ಲಿ ಮತ್ತೆ ನಾವು ಈ ಕಡೆ ಸೈಡಲ್ಲಿ ನಾವು ಎಷ್ಟು ಲೈನ್ ಹಾಕ್ಕೊಂಡಿದ್ದೀವಿ ಈ ಕಡೆ ಸೈಡ್ ಕೂಡ ನಾವು ಅಷ್ಟೇ ಲೈನ್ ಹಾಕ್ಕೋಬೇಕು. ಇವಾಗ ನೋಡಿ ಈ ಕಡೆ 6 ರೆಡ್ ಕಲರು ಮತ್ತು 2 ಗ್ರೀನ್ ಕಲರೆಲ್ಲ ಹಾಕ್ಕೊಂಡಿದ್ದೀವಲ್ವ, ಈ ಕಡೆಯಿಂದ ಮತ್ತೆ 6 ರೆಡ್ ಕಲರು ಮತ್ತು 2 ಗ್ರೀನ್ ಕಲರ್ನ ಹಾಕ್ಕೋಬೇಕು. ಅಷ್ಟು ಲೈನ್ಸು ಹಾಕ್ಕೋಬೇಕು. ಟೋಟಲ್ ಇಲ್ಲಿ 8 ಲೈನ್ಸು. ಈ ಕಡೆ ಸೈಡ್ ಕೂಡ 8 ಲೈನ್ಸ್ನ ನಾವು ಹಾಕ್ಕೋಬೇಕಾಗತ್ತೆ. ಈ ಸೆಂಟ್ರಲ್ಲಿರೋ 2 ಲೈನ್ ಬಿಟ್ಟರೆ ನೋಡಿ 3, 3, 6 ಇದೆರಡು ಒಟ್ಟು 8 ಲೈನು. ಈ ಕಡೆ ಸೈಡ್ ಕೂಡ ಸೆಂಟ್ರಲ್ಲಿರೋದು ಈ 2 ಹಸಿರು ಕಲರ್ ಲೈನ್ ಬಿಟ್ಟರೆ ಈ ಕಡೆ ಸೈಡ್ ಕೂಡ 8 ಲೈನ್ಸು ಹಾಕ್ಕೋಬೇಕಾಗತ್ತೆ. ಇವಾಗ ನೋಡೋಣ. ಇವಾಗ ನೋಡಿ ನಾನು ಮತ್ತೆ ಇಲ್ಲಿ ರೆಡ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡಿದ್ದೀನಿ. ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಈ ಫಸ್ಟ್ ವೈರ್ ಇದೆಯಲ್ಲ ಫಸ್ಟ್ ಲೈನಲ್ಲಿ ಹಾಕ್ಕೊಂಡಿರೋ ವೈರು ಆ ವೈರಲ್ಲಿ ಬಿಟ್ಟಿರೋ ರನ್ನಿಂಗ್ ವೈರ್ನ ಅಳತೆ ಇಟ್ಕೊಂಡು ನಾನಿಲ್ಲಿ ಮಡಚ್ಕೋತಾ ಇದ್ದೀನಿ ರನ್ನಿಂಗ್ ವೈರ್ನ. ನೋಡಿ ಹೀಗೆ ಈ ಕಡೆ ನಾವು ಯಾವ ರೀತಿ ಜಾಯಿನ್ ಮಾಡ್ಕೊಂಡು ಹಾಕ್ಕೊಂಡ್ವಿ ಈ ಕಡೆ ಸೈಡ್ ಕೂಡ ನಾವು ಅದೇ ರೀತಿನೇ ಜಾಯಿನ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ಕಡೆ ಸೈಡು ರನ್ನಿಂಗ್ ವೈರು ಸಮವಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ನೋಡಿ ಸಮವಾಗಿದೆ. ಸೊ ಇವಾಗ ಇಲ್ಲಿಂದ ನಾವು ಲೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿದ್ರಲ್ಲ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ ಹಾಕ್ಕೊಂಡೆ ಸೇಮ್ ಈ ಕಡೆ ಸೈಡ್ ಕೂಡ ಅದೇ ರೀತಿನೇ ಜಾಯಿನ್ ಮಾಡಿಕೊಂಡು 6 ಲೈನು ನಾನು ರೆಡ್ ಕಲರಲ್ಲಿ ರನ್ನಿಂಗ್ ವೈರ್ ಆಗಿ ತೊಗೊಂಡು 6 ಲೈನ್ನ ಹಾಕ್ಕೋತೀನಿ. ಅದಾದಮೇಲೆ 2 ಲೈನ್ನ ನಾನು ಗ್ರೀನ್ ಕಲರಲ್ಲಿ ರನ್ನಿಂಗ್ ವೈರ್ ಆಗಿ ತೊಗೊಂಡು 2 ಲೈನ್ನ ಹಾಕ್ಕೋತೀನಿ. ಇವಾಗ ಇದನ್ನು ಪೂರ್ತಿ ನಾನು ಬೇಸ್ ಏನಿದೆ ಬೇಸ್ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಆಮೇಲೆ ಎತ್ತರನ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೀನಿ. ನೋಡಿ ಇವಾಗ ಬೇಸ್ ಫುಲ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಕಾಣುತ್ತೆ. ಸೊ ಫಸ್ಟು ನಾನು ಬಂದು ಗ್ರೀನ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು 2 ಲೈನ್ನ ಫಸ್ಟ್ ಹಾಕ್ಕೊಂಡೆ. ಅದಾದಮೇಲೆ 6 ಲೈನ್ನ ನಾನು ರೆಡ್ ಕಲರ್ ರನ್ನಿಂಗ್ ವೈರ್ ಯೂಸ್ ಮಾಡಿಕೊಂಡು 6 ಲೈನ್ ಹಾಕ್ಕೊಂಡೆ. ಅದಾದಮೇಲೆ ಲಾಸ್ಟಲ್ಲಿ 2 ಲೈನ್ನ ನಾನು ಗ್ರೀನ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡು 2 ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಉಲ್ಟಾ ತಿರುಗಿಸ್ಕೊಂಡು ಈ ಕಡೆ ನಾನು ಆಲ್ರೆಡಿ 2 ಲೈನ್ ಹಾಕಿರೋದ್ರಿಂದ ಕೆಳಭಾಗದಲ್ಲಿ ನಾನು 6 ಲೈನ್ನ ರೆಡ್ ಕಲರ್ ರನ್ನಿಂಗ್ ವೈರ್ ಆಗಿ ಇಟ್ಕೊಂಡು 6 ಲೈನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಲೈನು ಗ್ರೀನ್ ಕಲರ್ ರನ್ನಿಂಗ್ ವೈರ್ ಇಟ್ಕೊಂಡು 2 ಲೈನ್ನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಉದ್ದ ಬಂದುಬಿಟ್ಟು ಟೋಟಲು 18 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18 ಲೈನ್ ಉದ್ದ ಹಾಕ್ಕೊಂಡಿದ್ದೀನಿ. ಅಗಲ ಬಂದ್ಬಿಟ್ಟು 38 ಲೈನ್ ಅಗಲ ಇದೆ. ನೋಡಿ ನನಗೆ ಈ ಶೇಪಲ್ಲಿ ಬರಬೇಕು ಈ ಬಾಕ್ಸ್. ನಾನು ಚೆಕ್ಸ್ ಡಿಸೈನ್ ಏನು ಹಾಕ್ಕೊಂಡಿದ್ದೀನಿ ಸ್ಕ್ವಯರ್ ಶೇಪಲ್ಲಿ ಆ ಸ್ಕ್ವಯರಿಗೆ ಬಾರ್ಡರ್ ಬರಬೇಕು ಅಂದ್ಬಿಟ್ಟು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ನೀವು ಹಾಕ್ಕೊಂಡ್ರೆ ಸೇಮ್ ಇದೇ ಡಿಸೈನಲ್ಲಿ ಬರುತ್ತೆ. ಇವಾಗ ನ್ಯೂ ಟ್ರೆಂಡ್ ಇದೆ, ಹೊಸ ಡಿಸೈನ್ ಇದು. ಹಾಗಾಗಿ ನಾನು ಈ ಡಿಸೈನ್ ಬೇಕಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಔಟರ್ ಬಾರ್ಡರ್ ಈ ರೀತಿ ಬರುತ್ತೆ, ಆ ರೀತಿ ಬೇಕಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ನಾನು ಗ್ರೀನ್ ಕಲರ್ ಹಾಕ್ಕೊಂಡಿಲ್ಲ. ನೀವು ಸೇಮ್ ಇದೇ ರೀತಿ ನನಗೆ ಬಾರ್ಡರ್ ಬರಬೇಕು ಅನ್ನೋವಂಥವ್ರು ಇನ್ನೊಂದು ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಅನ್ನೋವಂಥವ್ರು ಈ ಸೈಡ್ 2 ಈ ಸೈಡ್ 2 ಗ್ರೀನ್ ಕಲರ್ ನಾಟ್ಸ್ನ ನೀವು ಹಾಕ್ಕೋಬೇಕಾಗತ್ತೆ. ಇನ್ನು ಅಲ್ಲಿಗೆ ನೀವು 8 ಗ್ರೀನ್ ಕಲರ್ ಪೀಸ್ನ ಕಟ್ ಮಾಡ್ಕೊಂಡಿದ್ರಲ್ಲ 12 ಗ್ರೀನ್ ಕಲರ್ ಪೀಸ್ ಕಟ್ ಮಾಡಿಕೊಂಡ್ರೆ ಈ ಕಡೆ 2 ಈ ಕಡೆ 2
ನೀವು ಜಾಯಿನ್ ಮಾಡ್ಕೋಬೋದು. ಅವಾಗ ಸೇಮ್ ಇದೇ ರೀತಿ ಬಾರ್ಡರ್ ಈ ಕಡೆ ಕೂಡ ಬರುತ್ತೆ. ಇದು ಆಲ್ರೆಡಿ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆಗಿಬಿಟ್ಟಿದೆ, ಬೇಸ್ ಬಂದ್ಬಿಟ್ಟು ದೊಡ್ಡದಾಗ್ಬಿಟ್ಟಿದೆ. ಹಾಗಾಗಿ ನಾನು ಈ ಕಡೆ ಮತ್ತು ಈ ಕಡೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಹಾಕ್ಕೊಂಡಿಲ್ಲ. 38 ಲೈನ್ಗೆ ನಾನು ಸಾಕು ಅಂದ್ಬಿಟ್ಟು ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಸೇಮ್ ಇದೇ ರೀತಿ ಬೇಕು ಅನ್ನೋಂಥವ್ರು ನೀವು ಈ ಸೈಡ್ ಹಾಕ್ಕೋಬೋದು. ಈ ನಾನು ಸ್ಕ್ವೇರ್ ಶೇಪ್ ಏನು ಹಾಕ್ಕೊಂಡಿದ್ದೀನಿ, ಈ ಸ್ಕ್ವೇರ್ ಶೇಪಿಗೆ ನಾನು ಬಾರ್ಡರ್ ಬರಲಿ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಈ ಬ್ಯಾಸ್ಕೆಟ್ ಏನು ಹಾಕ್ತಾಯಿದ್ದೀನಿ, ಈ ಬ್ಯಾಗ್ ಫುಲ್ಲು ನಾನು ಇದೇ ರೀತಿಯೇ ಹಾಕ್ಕೋತಾ ಇದ್ದೀನಿ. ಹಾಗಾಗಿ ನಾನು ಬೇಸಲ್ಲೂ ಕೂಡ ಇದೇ ರೀತಿಯೇ ಬರಲಿ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ಈ ಕಡೆ ಕೂಡ ಬೇಕು ಅನ್ನೋಂಥವ್ರು ನೀವು ನಾನು ಹೇಳ್ದಂಗೆ ಜಾಯಿನ್ ಮಾಡಿಕೊಂಡ್ರೆ ಆಗುತ್ತೆ. ನಾನು ಈ ಕಡೆ ಸ್ಕಿಪ್ ಮಾಡಿದ್ದೀನಿ, ಇದು ಆಲ್ರೆಡಿ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ತಳ ಬಂದ್ಬಿಟ್ಟು ದೊಡ್ಡದಾಗ್ಬಿಟ್ಟಿದೆ. ಹಾಗಾಗಿ ನಾನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ, ಇಷ್ಟಕ್ಕೆ ಸಾಕಂದ್ಬಿಟ್ಟು ಸ್ಟಾಪ್ ಮಾಡಿದ್ದೀನಿ. ಈ ಕಡೆ ಮತ್ತು ಈ ಕಡೆ ಗ್ರೀನ್ ಕಲರ್ ವೈರ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಾದವರು ನೀವು ಹಾಕ್ಕೋಬೋದು. ಸೊ ಇವಾಗ ತಳ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡಿದ್ವಿ ಅಲ್ವಾ. ಇವಾಗ ಬ್ಯಾಸ್ಕೆಟ್ದು ಎತ್ತರನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ಇವಾಗ ನೋಡಿ ಬೇಸ್ ಆದಮೇಲೆ ಹೈಟ್ನ ನೋಡೋಣ, ಹೈಟ್ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಸೊ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ, ನಿಮ್ಗೆ ಏನೇ ಅರ್ಥ ಆಗಿಲ್ಲ ಅಂದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇವಾಗ ಎತ್ತರನ ಯಾವ ರೀತಿ ಹಾಕೋದು ನೋಡೋಣ. ನೋಡಿ ಎತ್ತರ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟು ಬಂದು ರನ್ನಿಂಗ್ ವೈರು, ರೆಡ್ ಕಲರ್ ರನ್ನಿಂಗ್ ವೈರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಗೆ ಇಲ್ಲಿ ಆಲ್ರೆಡಿ ಬಾರ್ಡರ್ ಬಂದಿದೆ, ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ. ನಾನು ಈ ಸೈಡಲ್ಲಿ ಬಾರ್ಡರ್ ಹಾಕ್ಕೊಂಡಿಲ್ಲ. ನೋಡಿ ಇವಾಗ ನಾನಿಲ್ಲಿ ರನ್ನಿಂಗ್ ವೈರ್ನ ಯೂಸ್ ಮಾಡ್ತಾಯಿದ್ದೀನಿ. ತಳ ಆದಮೇಲೆ ನೀವು ಎತ್ತರ ಹಾಕ್ಕೋಬೇಕಾದ್ರೆ ರನ್ನಿಂಗ್ ವೈರ್ನ ನೀವು ಯಾವ ಸೈಡ್ ಬೇಕಾದರೂ ಜಾಯಿನ್ ಮಾಡ್ಬೋದು. ನೋಡಿ ಈ ಸೈಡ್ ಬೇಕಾದ್ರೂ ಜಾಯಿನ್ ಮಾಡ್ಬೋದು, ಈ ಸೈಡ್ ಆದರೂ ಜಾಯಿನ್ ಮಾಡ್ಬೋದು. 4 ಸೈಡಲ್ಲಿ ನೀವು ಯಾವ ಕಡೆ ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ಯಾವ ನಾಟಿಗೆ ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ಇದೇ ನಾಟಿಗೆ ಮಾಡಬೇಕು ಏನಿಲ್ಲ, ನೀವು ಯಾವ ನಾಟಿಗೆ ಬೇಕಾದರೂ ಜಾಯಿನ್ ಮಾಡ್ಕೋಬೋದು. ಇವಾಗ ನೋಡಿ ನಾನಿಲ್ಲಿ 4ನೇ ನಾಟಿಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಷ್ಟುದ್ದ ರನ್ನಿಂಗ್ ವೈರ್ನ ಬಿಡಿ, ಒಳಭಾಗಕ್ಕೆ ತೋರಿಸ್ಕೊಳ್ಳೋದಕ್ಕಷ್ಟೇ ಇಷ್ಟುದ್ದ ರನ್ನಿಂಗ್ ವೈರ್ನ ಬಿಟ್ಬಿಟ್ಟು ನೋಡಿ ಚಿಕ್ಕದಾಗಿ ಮಡಚಿರೋದು ಎಡಭಾಗಕ್ಕೆ ಬರಬೇಕು. ರನ್ನಿಂಗ್ ವೈರು, ಬಂಡಲ್ ವೈರು, ಉಲ್ಟಾ ವೈರ್ ಇರೋದು ಬಲಭಾಗಕ್ಕೆ ಬರಬೇಕು. ನೋಡಿ ಇವಾಗ ನಾನಿಲ್ಲಿ 3 ವೈರ್ನ, ಫಸ್ಟು 3 ನಾಟ್ನ ಬಿಟ್ಟು 4ನೇ ನಾಟಿಗೆ ನಾನಿಲ್ಲಿ ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇದು ಎತ್ತರ ಹಾಕೋದಕ್ಕೆ. ನೋಡಿ ಈ ರೀತಿ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಜಾಯಿನ್ ಮಾಡ್ಕೊಂಡಿದ್ದೀನಲ್ವಾ, ಇದೇ ರೀತಿ ನಾನಿಲ್ಲಿ ನಾಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ನಾವು ಎತ್ತರ ಹಾಕಬೇಕಾದ್ರೆ ಫಸ್ಟ್ ಲೈನಲ್ಲೇ ನಾವು ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಫಸ್ಟ್ ಲೈನಲ್ಲಿ ಮೂಲೆ ತಿರುಗಿಸ್ಕೊಂಡ್ಮೇಲೆ ಸೆಕೆಂಡ್ ಲೈನಿಂದ ನಾವು ಯಾವುದೇ ರೀತಿ ಎಲ್ಲೂ ಟರ್ನ್ ಮಾಡ್ಕೊಳ್ಳೋಂಗಿರಲ್ಲ, ಎಲ್ಲೂ ತಿರುಗಿಸ್ಕೊಳ್ಳೋ ಆಗಿರೋದಿಲ್ಲ. ಸೊ ಕಂಟಿನ್ಯೂ ಆಗಿ ನಾವು ಹೈಟ್ನ ಅಂದರೆ ಎತ್ತರನ ಹಾಕ್ಕೊಂಡು ಹೋಗ್ಬೋದು. ಸೊ ಇವಾಗ ನೋಡಿ ನಾನಿಲ್ಲಿ 4ನೇ ನಾಟಿಗೆ ಜಾಯಿನ್ ಮಾಡಿದ್ದೀನಲ್ವಾ, ಇದಾದಮೇಲೆ ಈ ಲೈನ್ ಎಂಡ್ವರೆಗೂ ನಾನು ಹಾಕ್ಕೋಬೇಕು. ನೋಡಿ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ತುದಿವರೆಗೂ ಹಾಕ್ಕೊಂಡು ಲಾಸ್ಟ್ ಇನ್ನೊಂದು ನಾಟಿದೆ ಅನ್ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಲ್ಲ, 4ನೇ ನಾಟಿಂದ ಸ್ಟಾರ್ಟ್ ಮಾಡ್ಕೊಂಡಲ್ಲ. ನೋಡಿ ಈ ಲೈನ್ ಎಂಡ್ವರೆಗೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಇದು ರನ್ನಿಂಗ್ ವೈರು, ಇನ್ನೂ ಒಂದು ನಾಟ್ ಇದೆ. ನೋಡಿ ಇವಾಗ ಈ ನಾಟನ್ನು ನಾನಿಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರೆ ಈ ಲೈನು ಕಂಪ್ಲೀಟ್ ಆಗತ್ತೆ. ನೋಡಿ ಈ ಲೈನ್ ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ಮೂಲೆನ ತಿರುಗಿಸ್ಕೋಬೇಕು. ನೋಡಿ ಈ ಸೈಡ್ ಹಾಕ್ಕೋಬೇಕಲ್ವ, ಆವಾಗ ಮೂಲೆ ತಿರುಗಿಸ್ಕೋಬೇಕಾಗುತ್ತೆ. ಮೂಲೆ ತಿರುಗಿಸ್ಕೊಳ್ಳೋದೇನು ಕಷ್ಟ ಅಲ್ಲ ಫ್ರೆಂಡ್ಸ್. ನೋಡಿ ನಾವು ನಾರ್ಮಲಾಗಿ ನಾಟ್ನ ಹಾಕ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಹೀಗೆ ರನ್ನಿಂಗ್ ವೈರ್ನ ಫೋಲ್ಡ್ ಮಾಡಿಕೊಂಡು ಈ ಲೈನಲ್ಲಿ ಫಸ್ಟ್ ವೈರ್ ಇದೆಯಲ್ಲ, ಈ ಫಸ್ಟ್ ನಾಟಲ್ಲಿರೋ ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನಾವು ನಾರ್ಮಲಾಗಿ ಒಂದೇ ಥರ ನಾಟ್ನ ಹಾಕ್ಕೊಂಡು ಹೋದರೆ ಅದೇ ರೀತಿಯೇ ಮೂಲೆನ ತಿರುಗಿಸ್ಕೊಳ್ಳೋದು. ನೋಡಿ ಫುಲ್ ಟೈಟಾಗಿ ಎಳ್ಕೋಬೇಕು, ಟೈಟಾಗಿ ಎಳೆದು ಹೀಗೆ ನೋಡಿ ಇವಾಗ ಇದು ಮೂಲೆ ತಿರುಗಿಸ್ಕೊಂಡಿದ್ದಾಯಿತು. ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮೂಲೆ ತಿರುಗಿಸ್ಕೊಂಡಿದ್ದ ಹತ್ರ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಹೋಲ್ ಬಂದಿದೆ. ನೋಡಿ ಬೇರೆ ಕಡೆ ನನಗೆ ನಾರ್ಮಲಾಗಿ ಸ್ಕ್ವಯರು ಅಥವಾ ಡೈಮಂಡ್ ಶೇಪಲ್ಲಿ ಬಂದಿದೆಯಲ್ಲ, ಇಲ್ಲಿ ಮಾತ್ರ ನಾವೆಲ್ಲಿ ಮೂಲೆ ತಿರುಗಿಸ್ಕೋತೀವಿ ಕಾರ್ನರಲ್ಲಿ ಮಾತ್ರ ನಮಗೆ ಟ್ರಯಾಂಗ್ಯುಲರ್ ಶೇಪ್ ಬರುತ್ತೆ.
ಈ ರೀತಿ ಟ್ರಯಾಂಗ್ಯುಲರ್ ಶೇಪ್ ಬಂದರೆ ನೀವು ಮೂಲೆನ ಕರೆಕ್ಟಾಗಿ ತಿರುಗಿಸ್ಕೊಂಡಿದ್ದೀರಾ ಅಂತ, ಇಲ್ಲಾಂದರೆ ನಾಟ್ನ ಬಿಚ್ಚಿಬಿಟ್ಟು ನೀವು ಸರಿಯಾಗಿ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿಂದ ನಾನು ಈ ಲೈನ್ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೋತೀನಿ. ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಆ ಸೈಡ್ ಕೂಡ ನಾನು ಮೂಲೆ ತಿರುಗಿಸ್ಕೋತೀನಿ. ಮೂಲೆ ತಿರುಗಿಸೋದು ಫಸ್ಟ್ ಲೈನಲ್ಲಿ ಮಾತ್ರನೇ, ಸೆಕೆಂಡ್ ಲೈನಿಂದ ನಾವೇನು ಮೂಲೆ ತಿರುಗಿಸೋ ಹಾಗಿರೋದಿಲ್ಲ. ಸೊ ಈ ಬ್ಯಾಗಿಗೆ ನಾನು ಲ್ಯಾಡರ್ ನಾಟ್ನ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಡರ್ ನಾಟ್ ಯೂಸ್ ಮಾಡಿಕೊಂಡು ಬ್ಯಾಗ್ ಹಾಕ್ತಾ ಇದ್ದೀನಿ. ತುಂಬ ದೊಡ್ಡ ಸೈಜ್ ಬ್ಯಾಗ್ ಆಗಿರೋದ್ರಿಂದ ಲೈನು ಏರುಪೇರು ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಲ್ಯಾಡರ್ ನಾಟ್ನ ಹಾಕ್ಕೊಳ್ಳೋದು. ಇದು ಆಲ್ರೆಡಿ ನಾನು ಮಿನಿ ಬ್ಯಾಸ್ಕೆಟಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸ್ಟಾರ್ಟರ್ಸಿಗೆ ಅಂದರೆ ಬಿಗಿನರ್ಸಿಗೆ ಮಿನಿ ಬ್ಯಾಸ್ಕೆಟಲ್ಲಿ ನಾನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ಪಾಯಿಂಟ್ ಟು ಪಾಯಿಂಟಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು. ಸೊ ನೀವು ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಆ ವಿಡಿಯೋ ನೋಡಿಬಿಟ್ಟು ನೀವು ಅದನ್ನು ಟ್ರೈ ಮಾಡ್ಬೋದು. ಅದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕಿ. ಸೊ ನೋಡಿ ಇವಾಗ ಈ ಲೈನಲ್ಲಿ ನಾನು ಇಲ್ಲಿ 4 ನಾಟ್ ಹಾಕ್ಕೊಂಡಿದ್ದೀನಿ. ಈ ಲೈನ್ ಎಂಡ್ವರೆಗೂ ಹಾಕ್ಕೊಂಡು ಲಾಸ್ಟ್ ನಾಟಿಗೆ ಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಮೂಲೆ ತಿರುಗಿಸ್ಕೋಬೇಕು ಇಲ್ಲಿ ಅಂತ. ಇವಾಗ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇದು ಲಾಸ್ಟ್ ನಾಟು. ಈ ನಾಟ್ ಹಾಕಿದ್ರೆ ನನಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಈ ಲೈನ್ ಕಂಪ್ಲೀಟ್ ಆದಮೇಲೆ ನಾವು ಮತ್ತೆ ಈ ಕಡೆ ಸೈಡಲ್ಲಿ ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಫಸ್ಟ್ ಮೂಲೆನ ತಿರುಗಿಸ್ಕೊಂಡಿದ್ದೀವಲ್ವ, ಇವಾಗ ಈ ಸೈಡಲ್ಲಿ ಸೆಕೆಂಡ್ ಕಾರ್ನರ್ ಅಂದರೆ 2ನೇ ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ರನ್ನಿಂಗ್ ವೈರ್ನ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಈ ಕಡೆ ಲೈನಲ್ಲಿ ಫಸ್ಟು ನಾಟಿಂದ ವೈರ್ ಬಂದಿದೆಯಲ್ಲ ಆ ವೈರ್ನ ಫುಲ್ ಟೈಟಾಗಿ ಸುತ್ತಿಟ್ಕೊಂಡು ನೋಡಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ ಇದೆಯಲ್ಲ ಈ ವೈರ್ನ ಟೈಟಾಗಿ ನಾವಿಲ್ಲಿ ನಾಟ್ನ ಟೈಟಾಗಿ ಹಾಕ್ಕೋಬೇಕಾಗತ್ತೆ. ವೈರ್ ಲೂಸ್ ಬಿಡಬಾರ್ದು. ವೈರ್ ಲೂಸ್ ಬಿಟ್ಟರೆ ನಮ್ಗೆ ಇಲ್ಲಿ ಗ್ಯಾಪ್ ಜಾಸ್ತಿ ಬರುತ್ತೆ. ನೋಡಿ ಈ ಮೂಲೆ ತಿರುಗಿಸ್ಕೊಂಡಾಗ ಕೂಡ ನನಗಿಲ್ಲಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಹೋಲ್ ಬಂದಿದೆ. ನೋಡಿ ಈ ರೀತಿ ಬಂದರೆ ಕರೆಕ್ಟಾಗಿದೆ ಅಂದ್ಬಿಟ್ಟು ನೀವು ಮೂಲೆ ತಿರುಗಿಸ್ಕೊಳ್ಳೋದೇನು ಸ್ಪೆಷಲ್ ಆಗಿಲ್ಲ. ಅದು ನಾವು ನಾರ್ಮಲಾಗಿ ನಾಟ್ ಹಾಕ್ಕೋಬೇಕು. ಅದೇ ಮೂಲೆ ತಿರುಗಿಸ್ಕೊಳ್ಳುವಾಗ ಸ್ವಲ್ಪ ಟೈಟಾಗಿ ನಾಟ್ ಹಾಕ್ಕೋಬೇಕಾಗತ್ತೆ. ಲೂಸ್ ಬಿಡಬಾರ್ದು. ವೈರ್ನ ಲೂಸ್ ಬಿಟ್ಟರೆ ನಮಗೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಸೇಮ್ ನಾಟ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇವಾಗ ಈ ಲೈನ್ ಫುಲ್ ಎಂಡ್ವರೆಗೂ ನಾನು ಹಾಕ್ಬಿಟ್ಟು ಲಾಸ್ಟಲ್ಲಿ ಸೇಮ್ ಇದೇ ರೀತಿ ನಾನು ಒಂದು ನಾಟ್ನ ಬಿಟ್ಟು ಈ ಲೈನ್ ಎಂಡ್ವರೆಗೂ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಆ ಕಡೆ ಕಾರ್ನರ್ನ ಟ್ವಿಸ್ಟ್ ಮಾಡ್ಕೊಳ್ಳೋದಂತ. ಇವಾಗ ನೋಡಿ ಈ ಲೈನ್ ಕೂಡ ನಾನು ಈ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ತುದಿವರೆಗೂ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ನಾಟ್. ಈ ನಾಟ್ ಹಾಕಿದ್ರೆ ಈ ಲೈನ್ ನನಗೆ ಫುಲ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಈ ಲೈನ್ ಕಂಪ್ಲೀಟ್ ಆಯ್ತಲ್ವಾ. ಈ ಲೈನ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು 3ನೇ ಮೂಲೆನ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಮಡಚಿ ಈ ಲೈನಲ್ಲಿ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ಹೀಗೆ ಸುತ್ಕೋಬೇಕು. ಒಂದು ರೌಂಡ್ ಸುತ್ತಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ನೋಡಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ಈ ನಾಟ್ನ ಫುಲ್ಲು ಟೈಟಾಗಿ ವೈರ್ ಒಂಚೂರು ಎಲ್ಲೋ ಗ್ಯಾಪ್ ಬರ್ದಲ್ಲೇ ರೀತಿ ನಾವು ನಾಟ್ನ ಟೈಟ್ ಮಾಡಿಕೊಂಡು ಹಾಕ್ಕೋಬೇಕು. ನೋಡಿ ಇವಾಗ ಈ ಮೂಲೆಯಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ ಹೋಲು. ನೋಡಿ ಕಾಣ್ತಾ ಇರ್ಬೋದು. ಇವಾಗ ನೋಡಿ ನಾವು 3 ಮೂಲೆ ತಿರುಗಿಸ್ಕೊಂಡಿದ್ದಾಯಿತು. ಇವಾಗ ಈ ಕಡೆ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ಲೈನ್ ಕಂಪ್ಲೀಟ್ ಮಾಡಿಕೊಂಡು ನಾನು ಲಾಸ್ಟಲ್ಲಿ ಒಂದು ನಾಟ್ ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಮೂಲೆನ ತಿರುಗಿಸ್ಕೊಂಡು ನೆಕ್ಸ್ಟ್ ಲೈನ್ಗೆ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನೋಡಿ ಈ ಕಡೆ ಲೈನ್ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ಒಂದು ನಾಟ್ನ ನಾನಿಲ್ಲಿ ಬಿಟ್ಕೊಂಡಿದ್ದೀನಿ. ನೋಡಿ ಇವಾಗ ಈ ನಾಟ್ ಹಾಕಿದ್ರೆ ನನಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ 4ನೇ ಮೂಲೆನ ನಾವು ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾವು ಈ ಲೈನಲ್ಲಿ ನಾವು 4ನೇ ನಾಟಿಂದ ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ವಿ ಫಸ್ಟ್ ಲೈನಿಗೆ. ಸೊ ನೋಡಿ ಈಗ ರನ್ನಿಂಗ್ ವೈರ್ನ ಹೀಗೆ ಮಡಚ್ಕೊಂಡು ನಾವು ನಾರ್ಮಲಾಗಿ ಬಾಕ್ಸ್ ನಾಟ್ನ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಈ ನಾಟ್ನ ಈ ವೈರ್ ಇದೆಯಲ್ಲ ಈ ವೈರ್ನ ಫುಲ್ ಹಿಂಗೆ ಟೈಟಾಗಿ ಹತ್ತಿರಕ್ಕೆ ಇಟ್ಕೊಂಡು ಎಳ್ಕೊಂಡು ನಾಟ್ ಹಾಕ್ಕೋಬೇಕು ಮೂಲೆ ತಿರುಗಿಸ್ಕೋಬೇಕಾದ್ರೆ. ನೋಡಿ ಈ ಕಾರ್ನರಲ್ಲಿ ಈ ಮೂಲೆಯಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ. ಇವಾಗ ನೋಡಿ ಈ 2 ನಾಟ್ ಹಾಕಿದ್ರೆ ನಮಗೆ ಒಂದು ಲೈನು ಎತ್ತರದಲ್ಲಿ ಒಂದು ಲೈನ್ ಪೂರ್ತಿಯಾಗಿ ಫಿನಿಶ್ ಆಗುತ್ತೆ.
ಇವಾಗ ನೋಡಿ 4 ಮೂಲೆ ತಿರುಗಿಸ್ಕೊಂಡು ಒಂದು ಲೈನು ಎತ್ತರನ ಒಂದು ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಇವಾಗ ನಾನು ಮಿನಿ ಬ್ಯಾಸ್ಕೆಟಲ್ಲಿ 2 ರೀತಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂದವರು ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ಸೊ 2 ರೀತಿ ಯಾವುದಪ್ಪ ಅಂದರೆ ನೋಡಿ, ಇದನ್ನು ರನ್ನಿಂಗ್ ವೈರ್ನ ಕಂಟಿನ್ಯೂಸ್ ಆಗಿ ನೋಡಿ ಇಲ್ಲಿ ಮೇಲ್ಭಾಗಕ್ಕೆ ಈಗ ಮಡಚ್ಕೊಂಡು ಇದನ್ನು ಈಗ ಸುತ್ತಿ ನಾಟ್ ಹಾಕ್ಕೊಳ್ಳೋದು ಒಂದು. ಅವಾಗ ಏನಾಗುತ್ತೆ, ನಾವು ಫಿನಿಶಿಂಗ್ ಮಾಡಿದಾಗ ಒಂದು ಲೈನ್ ಎತ್ತರ ಒಂದು ಲೈನ್ ತಗ್ಗು ಬರುತ್ತೆ. ಸೊ ನಾನು ಈ ಬ್ಯಾಸ್ಕೆಟಿಗೆ, ದೊಡ್ಡ ಸೈಜ್ ಬ್ಯಾಸ್ಕೆಟ್ ಅಲ್ವಾ ಇದು, ಈ ಬ್ಯಾಸ್ಕೆಟಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಲ್ಯಾಡರ್ ನಾಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಲ್ಯಾಡರ್ ನಾಟ್ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ ಈ ರನ್ನಿಂಗ್ ವೈರ್ ಇದೆಯಲ್ಲ, ರನ್ನಿಂಗ್ ವೈರ್ನ ಹೀಗೆ ಒಳಭಾಗಕ್ಕೆ ತೊಗೋಬೇಕು. ನೋಡಿ ಈ ರೀತಿ ಒಳಭಾಗಕ್ಕೆ ತೊಗೊಂಡು ಇಲ್ಲಿ ಫಸ್ಟ್ ನಾಟ್, ನಾವು ಎಲ್ಲಿ ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೊಂಡಿರ್ತೀವಲ್ಲ ಫಸ್ಟ್ ನಾಟು, ಆ ನಾಟಲ್ಲಿರೋ ವೈರ್ನ ನೋಡಿ ಈ ರೀತಿ ಸ್ವಲ್ಪ ಲೂಸ್ ಮಾಡಿಕೊಂಡು ಇದನ್ನು ಮೇಲಕ್ಕೆ ಪುಷ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಲೂಪ್ ಬಂತಲ್ಲ, ಈ ರನ್ನಿಂಗ್ ವೈರ್ನ ನಾವಿಲ್ಲಿ ಮಡಚ್ಕೊಂಡಿದ್ದೀವಲ್ಲ ಇದನ್ನು ನೋಡಿ ಈ ಲೂಪ್ ಒಳಗಡೆ ನಾವು ಹಾಕ್ಕೋಬೇಕು. ಹೀಗೆ ಹಾಕ್ಕೊಂಡ್ಮೇಲೆ ಈ ವೈರ್ ಇದೆಯಲ್ಲ ನಾವು ಲೂಸ್ ಮಾಡ್ಕೊಂಡಿದ್ವಲ್ಲ ಆ ವೈರ್ನ ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ನಾವು ತೋರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಈ ನಾಟ್ ಇದೆಯಲ್ಲ, ಈ ನಾಟ್ನ ಫುಲ್ಲು ಟೈಟ್ ಮಾಡ್ಕೊಂಬಿಡೋಣ. ನೋಡಿ ಈಗ ರನ್ನಿಂಗ್ ವೈರ್ನ ಒಳಭಾಗದಿಂದ ಎಳ್ಕೊಂಡ್ರೆ ನಮಗೆ ನೋಡಿ ಇಲ್ಲಿ ಬಾಕ್ಸ್ ನಾಟು ಬಂದಿದೆ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನಾವು ಲ್ಯಾಡರ್ ನಾಟ್ ಏನಕ್ಕಪ್ಪ ಹಾಕ್ಕೊಳ್ಳೋದಂದರೆ ನೋಡಿ ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಅನ್ನೋದು ಗೊತ್ತಾಗಬಾರ್ದು ಅಂದ್ಬಿಟ್ಟು ನಾವಿಲ್ಲಿ ಲ್ಯಾಡರ್ ನಾಟ್ನ ಯೂಸ್ ಮಾಡ್ಕೋತೀವಿ. ಸೊ ಲೈನು ಒಂದೇ ಸಮಕ್ಕೆ ಬರೋದಕ್ಕೆ ನಾವಿಲ್ಲಿ ಲ್ಯಾಡರ್ ನಾಟ್ನ ಯೂಸ್ ಮಾಡ್ತೀವಿ. ಈಗ ನೋಡಿದ್ರಲ್ಲ, ಇವಾಗ ನೋಡಿ ರನ್ನಿಂಗ್ ವೈರ್ನ ಮತ್ತೆ ಈ ರೀತಿ ಮೇಲ್ಭಾಗಕ್ಕೆ ಎತ್ಕೊಂಡು ಈ ಲ್ಯಾಡರ್ ನಾಟ್ ಹಾಕಿದ್ವಲ್ಲ ಅಲ್ಲಿ ನಾಟ್ ಹಾಕ್ಕೋಬಾರ್ದು. 2ನೇ ಲೈನು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡೋದು. ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಪಕ್ಕದಲ್ಲಿರೋ ನಾಟಿಂದ ಬಂದಿರೋ ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೊಂಡು 2ನೇ ಲೈನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ಹೀಗೆ. ನೋಡಿ ನಾವು ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡ್ವಿ, 2ನೇ ಲೈನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಿರ್ತೀವಲ್ಲ, ಲ್ಯಾಡರ್ ನಾಟ್ ಹಾಕ್ಕೊಂಡಿರ್ತಾವೆ ನೋಡಿ ಒಳಭಾಗದಲ್ಲಿ ವೈರು ಈ ರೀತಿ ಬರುತ್ತೆ. ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಬರುತ್ತೆ. ಇದು ಬ್ಯಾಸ್ಕೆಟ್ ಹೈಟ್ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಒಳಭಾಗದಲ್ಲಿ ನೀಟಾಗಿ ಕಾಣುತ್ತೆ. ಲ್ಯಾಡರ್ ನಾಟ್ ಯೂಸ್ ಮಾಡಿದಾಗ ಈ ರೀತಿ ಬರುತ್ತೆ. ನಿಮ್ಗೆ ಈ ರೀತಿ ಬೇಡ ಅನ್ನೋಂಥವ್ರು ಡೈರೆಕ್ಟಾಗಿ ನೀವು ಹಾಗೆ ಹಾಕ್ಕೊಂಡು ಹೋಗ್ಬೋದು. ಸೊ ನೋಡಿ ಈ ರೀತಿ ಫಿನಿಶಿಂಗ್ ಆದಾಗ ಈ ರೀತಿ ಒಂದು ಲೈನ್ ಎತ್ತರ ಒಂದು ಲೈನ್ ತಗ್ಗು ಬರುತ್ತೆ. ಸೊ ಇವಾಗ ಫಸ್ಟ್ ಲೈನ್ ಯಾವ ರೀತಿ ಹಾಕೋದು ನೋಡಿದ್ರಲ್ಲ, ಸೆಕೆಂಡ್ ಲೈನ್ ಬಂದು ನಾನಿಲ್ಲಿ ಯಾವುದೇ ರೀತಿ ಮೂಲೆನ ತಿರುಗಿಸ್ಕೊತಾ ಇಲ್ಲ. ನಾವೇನು ಮೂಲೆ ತಿರುಗಿಸ್ಕೊಂಡಿದ್ದೀವಿ ಮೊದಲನೇ ಲೈನಲ್ಲಿ ಅದಷ್ಟೇ ಮೂಲೆ ತಿರುಗಿಸ್ಕೊಳ್ಳೋದು. ಇನ್ನು 2ನೇ ಲೈನಿಂದ ನಾವು ಎಷ್ಟು ಹೈಟು ಬ್ಯಾಸ್ಕೆಟ್ ಹಾಕೋತೀವಿ ಅಷ್ಟು ಹೈಟ್ ಕೂಡ ನಮಗೆ ನಾವು ಬಾಕ್ಸ್ ನಾಟ್ನ ಹಾಕ್ಕೊಂಡು ಹೋಗೋದಷ್ಟೇ, ಎಲ್ಲೂ ಮೂಲೆ ತಿರುಗಿಸ್ಕೊಳ್ಳೋಗಿಲ್ಲ. ಫಸ್ಟ್ ಲೈನ್ ಒಂದರಲ್ಲಿ ನಾವು ಮೂಲೆ ತಿರುಗಿಸ್ಕೊಳ್ಳೋದು. ನೀವು ಲೈನ್ ಹೆಚ್ಚಿಸ್ತಾ ನಿಮಗೆ ಆಟೋಮೆಟಿಕ್ಕಾಗಿ ಎತ್ತರ ಬಂದುಬಿಡುತ್ತೆ ಬ್ಯಾಸ್ಕೆಟು. ಸೊ ತೋರಿಸ್ತೀನಿ ನೋಡಿ. ಇವಾಗ ನೀವು ನೋಡ್ಬೋದು. ನೋಡಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 4 ಮೂಲೆ ನಾವು ತಿರುಗಿಸ್ಕೊಂಡ್ಮೇಲೆ ಬ್ಯಾಗು ತನ್ನಷ್ಟಕ್ಕೆ ತಾನೇ ಹೈಟು ಎತ್ತರ ಆಗ್ತಾ ಹೋಗುತ್ತೆ. ನೋಡಿ ಈ ರೀತಿ ಬರುತ್ತೆ. ನೀವು ಇನ್ನೊಂದು 2 ಲೈನ್ ಹಾಕಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ತಳ ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ 2ನೇ ಲೈನ್ ಹಾಕ್ಕೋತಾ ಇದ್ದೀನಲ್ವಾ, ಈ 2ನೇ ಲೈನ್ನ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಲೈನ್ನ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ತೋರಿಸ್ತೀನಿ. ಇವಾಗ ನೋಡಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ 2 ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಲ್ವ, 2 ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನನಗೆ ಫಸ್ಟ್ ಲೈನಲ್ಲಿ ಮೂಲೆ ತಿರುಗಿಸ್ಕೊಂಡಾಗ ಟ್ರಯಾಂಗ್ಯುಲರ್ ಶೇಪ್ ಅಂತಲ್ವ, ಸೆಕೆಂಡ್ ಲೈನಲ್ಲಿ ನೋಡಿ ಈ ರೀತಿ ಡೈಮಂಡ್ ಶೇಪಲ್ಲೇ ಬರುತ್ತೆ. ಇದು ಒಂದೇ ಲೈನಲ್ಲೇ ಈ ರೀತಿ ಬರೋದು. ಸೊ ಇವಾಗ ಇಲ್ಲಿ ನಾನು ಲ್ಯಾಡರ್ ನಾಟ್ನ ಹಾಕೋತಾ ಇದ್ದೀನಿ. 2ನೇ ರೌಂಡಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡು ಈ ರೌಂಡ್ನ ನಾನು ಫಿನಿಷ್ ಮಾಡ್ತಾ ಇದ್ದೀನಿ. ಲ್ಯಾಡರ್ ನಾಟ್ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಲ್ಯಾಡರ್ ನಾಟಿನ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋಂಥವ್ರು ಅದ್ರಲ್ಲಿ ನೋಡ್ಬಿಟ್ಟು ಹಾಕ್ಕೋಬೋದು.
ನೋಡಿ ಹೀಗೆ. ಈ ನಾಟ್ ಇರುತ್ತಲ್ಲ, ಈ ನಾಟಲ್ಲಿ ಬಂದಿರೋ ಈ ವೈರ್ನ ಸ್ವಲ್ಪ ಲೂಸ್ ಮಾಡಿಕೊಂಡು ಇದನ್ನು ಮೇಲ್ಭಾಗಕ್ಕೆ ಪುಷ್ ಮಾಡಿದ್ರೆ ಇಲ್ಲಿ ಲೂಪ್ ಬರುತ್ತೆ. ಆ ಲೂಪ್ ಒಳಗಡೆ ನಾವು ರನ್ನಿಂಗ್ ವೈರ್ನ ತೂರಿಸ್ಬಿಟ್ಟು ಈ ವೈರ್ ಇರುತ್ತಲ್ಲ, ಈ ವೈರ್ನ ರನ್ನಿಂಗ್ ವೈರ್ ಒಳಭಾಗದಿಂದ ಎಳ್ಕೊಂಡು ಈ ನಾಟ್ನ ಟೈಟ್ ಮಾಡಿದ್ರೆ ನಮಗೆ ಲ್ಯಾಡರ್ ನಾಟು ಬಂದುಬಿಡತ್ತೆ. ನೋಡಿ ಹೀಗೆ. ನೋಡಿ ಈ ರೀತಿ. ಇವಾಗ ಇಲ್ಲಿ ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀವಲ್ವಾ, ಇದೇ ಲೈನಲ್ಲಿ ನಾವು ನೆಕ್ಸ್ಟ್ ಲೈನ್ನ ಸ್ಟಾರ್ಟ್ ಮಾಡಬಾರ್ದು. ನೋಡಿ ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಈ ರೀತಿ ಎತ್ಕೋಬೇಕು. ನೋಡಿ ಈ ರೀತಿ ಮೇಲ್ಭಾಗಕ್ಕೆ ಎತ್ಕೊಂಡು ರನ್ನಿಂಗ್ ವೈರ್ನ ಇದನ್ನ ಮಡಚಿ ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ವಲ್ಲ ಅದ್ರ ಪಕ್ಕದಲ್ಲಿರೋ ವೈರ್, ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೊಂಡು 3ನೇ ಲೈನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಹೀಗೆ. ನೋಡಿ ಇವಾಗ ಇಲ್ಲಿಂದ ನಾನು 3ನೇ ಲೈನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಇವಾಗ ನಾವು ಬೇಸ್ ಹಾಕ್ಕೋಬೇಕಾದ್ರೆ ರನ್ನಿಂಗ್ ವೈರ್ನ ಈ ಭಾಗದಲ್ಲಿ ತೊಗೊಂಡ್ರೆ ಆ ಭಾಗದಲ್ಲಿ ನಾವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋತೀವಲ್ವಾ. ನಾವು ಎತ್ತರನ ಹಾಕಬೇಕಾದ್ರೆ ಆ ರೀತಿ ಕಟ್ ಮಾಡೋ ಹಾಗಿಲ್ಲ. ನಾವೇನು ಸ್ಟಾರ್ಟಿಂಗ್ ಎತ್ತರನ ಹಾಕ್ಕೊಳ್ಳೋದಕ್ಕೆ ನಾವು ಲೈನ್ನ ಜಾಯಿನ್ ಮಾಡ್ಕೊಂಡಿರ್ತೀವಲ್ಲ ರನ್ನಿಂಗ್ ವೈರು, ಅದೇ ರನ್ನಿಂಗ್ ವೈರಲ್ಲೇ ನಮಗೆ ಎತ್ತರ ಪೂರ್ತಿ ಬರಬೇಕು. ಈಗ ಒಂದು ರೋಲ್ ಬ್ಯಾಸ್ಕೆಟ್ ಎಲ್ಲ ಹಾಕೋರು ಒಂದೇ ರೋಲಲ್ಲಿ ಸಾಕಾಗುತ್ತೆ. ಈ ರೀತಿ ನಾವು ದೊಡ್ಡ ದೊಡ್ಡ ಬ್ಯಾಸ್ಕೆಟ್ ಹಾಕಿದಾಗ ನಿಮಗೆ ವೈರ್ ಕ್ಲೋಸ್ ಆದಾಗ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಇಲ್ಲಿ ನಾನು ನೋಡಿ ಈ ರೀತಿ ಬಾರ್ಡ್ರ್ ಬರೋ ರೀತಿ ಹಾಕೋತಾ ಇದ್ದೀನಲ್ವಾ, ಈ ರೀತಿ ಬಾರ್ಡ್ರ್ ಬರಬೇಕಂದ್ರೆ ನಾವು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ, ರನ್ನಿಂಗ್ ವೈರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಬಟ್ ರನ್ನಿಂಗ್ ವೈರ್ ಎಲ್ಲೂ ನಾವು ಕಟ್ ಮಾಡೋ ಹಾಗಿಲ್ಲ. ಎತ್ತರ ಪೂರ್ತಿ ಆಗೋವರೆಗೂ ನಾವು ರನ್ನಿಂಗ್ ವೈರ್ ಇಟ್ಕೊಂಡೆ ನಾವು ಎತ್ತರನ ಹಾಕ್ಕೋಬೇಕಾಗತ್ತೆ. ಸೊ ನೋಡೋದ್ರಲ್ಲ, ಇದೇ ರೀತಿ ನಾವು 6 ಲೈನ್ನ ಕೆಂಪು ಕಲರಲ್ಲಿ 6 ಲೈನ್ನ ಹಾಕ್ಕೋಬೇಕು. ಇವಾಗ ನಾನು 6 ಲೈನು, ಇವಾಗ 2 ಲೈನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಲ್ಲ, ಇನ್ನೂ 4 ಲೈನ್ ಹಾಕಿಬಿಟ್ಟು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಇವಾಗ ಇದನ್ನು ನಾನು ರನ್ನಿಂಗ್ ವೈರು ರೆಡ್ ಕಲರ್ ರನ್ನಿಂಗ್ ವೈರಲ್ಲಿ 6 ಲೈನ್ ಕಂಪ್ಲೀಟಾಗಿ 6 ಲೈನ್ನ ಫಿನಿಷ್ ಮಾಡ್ಕೋತೀನಿ. ಈಗ ಆಲ್ರೆಡಿ 2 ಆಗಿದೆ, ಇನ್ನು 4 ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇಲ್ಲಿ ನಾನು 6 ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 ರೆಡ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡು 6 ಲೈನು ನಾನು ಎತ್ತರನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ನೋಡಿ ಇದನ್ನು ಸ್ವಲ್ಪ ಹೀಗೆ ಲೂಸ್ ಮಾಡ್ಕೋಬೇಕು. ಹೀಗೆ ಲೂಸ್ ಮಾಡಿಕೊಂಡು ಇದನ್ನು ಮೇಲ್ಭಾಗಕ್ಕೆ ತಳ್ಳಬೇಕು. ನೋಡಿ ಹೀಗೆ ಲೂಪ್ ಬರುತ್ತೆ. ಈ ಲೂಪ್ ಒಳಗಡೆ ರನ್ನಿಂಗ್ ವೈರ್ನ ಹಾಕಿ ನೋಡಿ ಈ ಲೂಸ್ ಮಾಡ್ಕೊಂಡಿದ್ವಲ್ಲ ವೈರು, ಆ ವೈರ್ನ ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ಹಾಕ್ಕೊಂಡು ನೋಡಿ ಇದನ್ನು ಈ ನಾಟ್ನ ಇವಾಗ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ ಈಗ ಟೈಟ್ ಮಾಡಿಕೊಂಡು ಈ ರನ್ನಿಂಗ್ ವೈರ್ನ ಒಳಭಾಗದಿಂದ ಹೀಗೆ ಟೈಟಾಗಿ ಎಳ್ಕೋಬೇಕು. ನೋಡಿ ಇವಾಗ ಈ ಲೈನ್ ಫುಲ್ಲು ಕಂಪ್ಲೀಟ್ ಆಯಿತು. ಒಂದು ರೌಂಡ್ ಫುಲ್ ಕಂಪ್ಲೀಟ್ ಆಗಿದೆ. ನೋಡಿ ಇವಾಗ ನಾನು ಇಲ್ಲಿ 6 ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 6 ಲೈನ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನೋಡಿ ರನ್ನಿಂಗ್ ವೈರ್ನ ನಾನು ಒಂದಿಷ್ಟುದ್ದ ವೈರ್ನ ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಇದು ರನ್ನಿಂಗ್ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೇನಕ್ಕಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನನಗೆ ನೋಡಿ ಇಲ್ಲಿ ನಾನೇನು ಸ್ಕ್ವಯರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಔಟರ್ ಸೈಡು ಬಾರ್ಡರ್ ಬಂದಿದೆ. ಆ ರೀತಿ ಬಾರ್ಡರ್ ಬರಬೇಕು, ನನಗೆ ಇಲ್ಲಿ ಕೂಡ ಬರಬೇಕು. ಹಾಗಾಗಿ ನಾನು ಈ ರನ್ನಿಂಗ್ ವೈರ್ನ ಇಲ್ಲೇ ಕಟ್ ಮಾಡ್ಕೊತಿದ್ದೀನಿ. ನೀವು ಸಿಂಗಲ್ ಕಲರಲ್ಲಿ ಹಾಕ್ಕೊಳ್ಳೋ ಅಂಥವ್ರು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರ ಕೂಡ ನೀವು ಅದೇ ರನ್ನಿಂಗ್ ವೈರ್ ಇಟ್ಕೊಂಡು ಹಾಕ್ಕೋಬೋದು. ಇನ್ ಕೇಸ್ ನಿಮಗೆ ರನ್ನಿಂಗ್ ವೈರು ಖಾಲಿ ಆಯಿತು ಅಂತ ಇಟ್ಕೊಳ್ಳಿ. ಖಾಲಿ ಆದಮೇಲೆ ನೀವು ಮತ್ತೆ ಇನ್ನೊಂದು ಜಾಯಿನ್ ಮಾಡ್ಕೋಬೇಕಲ್ವ, ಇನ್ನೊಂದು ರೋಲ್ನ ಜಾಯಿನ್ ಮಾಡ್ಕೋಬೇಕು. ಆವಾಗ ಇದೇ ರೀತಿನೇ ಮಾಡಬೇಕು. ಇಷ್ಟುದ್ದ ವೈರ್ ಬರೋವರೆಗೂ ನೀವು ನಾಟ್ನ ಹಾಕ್ಕೊಂಡು ನೆಕ್ಸ್ಟು ಬೇರೆ ವೈರ್ನ ತೊಗೊಂಡು ನೀವು ಇಲ್ಲಿಂದ ಜಾಯಿನ್ ಮಾಡಬೇಕಾಗತ್ತೆ. ಇವಾಗ ನಾನಿಲ್ಲಿ ಗ್ರೀನ್ ಕಲರ್ ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ. ನೋಡಿ ಇದು ಅಷ್ಟೇ, ಇಷ್ಟುದ್ದ ವೈರ್ ಬಿಟ್ಟಿದ್ದೀನಿ. ಚಿಕ್ಕದಾಗಿ ಬಿಟ್ಟಿರೋದು ಎಡಭಾಗದಲ್ಲಿದೆ ರನ್ನಿಂಗ್ ವೈರ್, ಬಂಡಲ್ ವೈರು ಉಲ್ಟಾ ಬಂದಿರೋ ವೈರು ಬಲಭಾಗದಲ್ಲಿದೆ. ನೆಕ್ಸ್ಟ್ ನಾನು ಇಲ್ಲಿ ಜಾಯಿನ್ ಮಾಡ್ಕೋತೀನಲ್ವಾ, ಇದ್ರ ಪಕ್ಕದಲ್ಲಿ ಇದೆಯಲ್ಲ ವೈರು, ನೋಡಿ ಈ ನಾನು ಲಾಸ್ಟ್ ರೌಂಡಲ್ಲಿ ಇಲ್ಲಿಗೆ ಲ್ಯಾಡರ್ ನಾಟ್ನ ಹಾಕ್ಕೊಂಡು
ಫಿನಿಶ್ ಮಾಡಿದೆ. ಲ್ಯಾಡರ್ ನಾಟ್ ಹಾಕಿರೋ ಹತ್ರನೇ ನಾಟ್ ಹಾಕೋಬಾರ್ದು. ಅದ್ರ ಪಕ್ಕದಲ್ಲಿರೋ ನಾಟಿಂದ ಬಂದಿರೋ ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೊಂಡು ಈ ವೈರ್ನ ಜಾಯಿನ್ ಮಾಡ್ಕೋಬೇಕು. ನೀವು ನಾರ್ಮಲಾಗಿ ಒಂದೇ ಕಲರ್ ರನ್ನಿಂಗ್ ವೈರ್ ಹಾಕಿದ್ರು ಅಷ್ಟೇ ಸೇಮ್ ಇದೇ ರೀತಿಯೇ. ನೀವು ಲ್ಯಾಡರ್ ನಾಟ್ ಹಾಕೋದಾದರೆ ಲ್ಯಾಡರ್ ನಾಟ್ ಎಲ್ಲಿಗೆ ಎಂಡ್ ಆಗಿರುತ್ತೆ ಅದು ಬಿಟ್ಟು ಪಕ್ಕದಲ್ಲಿರೋ ವೈರ್ಗೆ ನೀವು ಇದೇ ರೀತಿ ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಕಲರ್ ಒಂದು ಚೇಂಜ್ ಮಾಡಿದ್ದೀನಿ ಅಷ್ಟೇ. ನೀವು ಸಿಂಗಲ್ ಕಲರಲ್ಲಿ ಹಾಕಿದ್ರು ಅಥವಾ ಇನ್ನೂ ಇವಾಗ 6 ಲೈನ್ ಬಂದಿದೆ ಅಲ್ವಾ, 6 ಲೈನಲ್ಲಿ 4 ಲೈನ್ ಬಂದು ಇನ್ನು 2 ಲೈನಿಗೆ ಸಾಲದ ಬಂತಂದ್ರು ನೀವು ಇದೇ ರೀತಿಯೇ ಜಾಯಿನ್ ಮಾಡ್ಕೋಬೇಕು. ಇನ್ ಕೇಸ್ ಲ್ಯಾಡರ್ ನಾಟ್ ಇಲ್ಲ ಈ ರೌಂಡ್ ಫಿನಿಶ್ ಆಗೋವರೆಗೂ ಬಂದಿಲ್ಲ, ಮಧ್ಯದಲ್ಲೇ ನಮಗೆ ವೈರ್ ಸಾಲದ ಬಂತು ಅಂದಾಗ ಏನು ಮಾಡಬೇಕು, ಈ ವೈರ್ನ ಬಿಟ್ಬಿಟ್ಟು ಪಕ್ಕದಲ್ಲಿರೋ ಸೇಮ್ ಇದೇ ರೀತಿಯೇ ಪಕ್ಕದಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ನಾನಿಲ್ಲಿ 2 ಲೈನು ಗ್ರೀನ್ ಕಲರ್ ರನ್ನಿಂಗ್ ವೈರ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋತೀನಿ. ನೋಡಿ 2 ರೌಂಡ್ ಫುಲ್ಲು. ಇವಾಗ ಗ್ರೀನ್ ಕಲರ್ ರನ್ನಿಂಗ್ ವೈರ್ ತೊಗೊಂಡಿದ್ದೀನಲ್ವಾ, ಗ್ರೀನ್ ಕಲರ್ ರನ್ನಿಂಗ್ ವೈರಲ್ಲೇ ಇದು ಪೂರ್ತಿ 2 ರೌಂಡ್ ಬರೋ ರೀತಿ ನಾನು ಹಾಕೋತಿದ್ದೀನಿ. ನೋಡಿ ಇವಾಗ 3 ನಾಟ್ ಆಯ್ತಲ್ವ, ಇದೇ ರೀತಿ 1 ಮತ್ತು 2 ಲೈನು ಅಂದರೆ 2 ರೌಂಡ್ ಫುಲ್ಲು ಕಂಪ್ಲೀಟ್ ಆಗೋವರೆಗೂ ನಾನು ಗ್ರೀನ್ ಕಲರ್ ರನ್ನಿಂಗ್ ವೈರ್ನೇ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು 2 ರೌಂಡ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇಲ್ಲಿ ಗ್ರೀನ್ ಕಲರ್ ಕೂಡ 2 ಲೈನ್ನ ಹಾಕ್ಕೊಂಡಿದ್ದೀನಿ, 2 ರೌಂಡ್ ಫುಲ್ಲು ರೌಂಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಲ್ಯಾಡರ್ ನಾಟ್ ಹಾಕ್ಕೊಂಬಿಟ್ಟು ಗ್ರೀನ್ ಕಲರ್ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಔಟರ್ ಬಾರ್ಡರ್ ಬರಬೇಕಂತಂದರೆ ನಾವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ನೀವು ನಾರ್ಮಲಾಗಿ ಒಂದೇ ಕಲರ್ ಹಾಕಿದ್ರೆ ರನ್ನಿಂಗ್ ವೈರ್ ಕಟ್ ಮಾಡೋದೇನು ಬೇಕಾಗೋದಿಲ್ಲ. ಸೊ ನೋಡಿ ಇಲ್ಲಿ ನಾನು ಲ್ಯಾಡರ್ ನಾಟ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಈ ನಾಟ್ನ ನಾನು ಟೈಟ್ ಮಾಡ್ಕೋತೀನಿ. ನೋಡಿ ಇವಾಗ ಈ ರೌಂಡ್ ಫುಲ್ ಕಂಪ್ಲೀಟ್ ಆಯಿತು. ರೌಂಡ್ ನೋಡಿ ಒಂದೇ ಲೆವೆಲಿಗೆ ಬಂದಿದೆ. ಈಗ ನೋಡಿ ಇಷ್ಟುದ್ದ ನಾನು ರನ್ನಿಂಗ್ ವೈರ್ನ ಬಿಡ್ತಾ ಇದ್ದೀನಿ, ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ನಾನು ಮತ್ತೆ ಇಲ್ಲಿ ಗ್ರೀನ್ ಕಲರ್ 2 ಲೈನ್ ಆದಮೇಲೆ ನಾನು ರೆಡ್ ಕಲರ್ ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಗ್ರೀನ್ ಕಲರಲ್ಲಿ ಇಲ್ಲಿಗೆ ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡು ಈ ನಾಟ್ನ ಫಿನಿಶ್ ಮಾಡ್ಕೊಂಡಿದ್ವಿ ರೌಂಡ್ಗೆ. ಸೊ ಇವಾಗ ನೆಕ್ಸ್ಟು ಪಕ್ಕದಲ್ಲಿರೋ ನಾಟಲ್ಲಿರೋ ವೈರ್ನ ತೊಗೊಂಡು ನಾನಿಲ್ಲಿ ರೆಡ್ ಕಲರ್ ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಅಂದರೆ 9ನೇ ಲೈನ್ನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಇವಾಗ ಇಲ್ಲಿಂದ ನಾನು ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಇದನ್ನೇ ಕಂಟಿನ್ಯೂ ಮಾಡಿಕೊಂಡು 6 ಲೈನು ಅಂದರೆ 6 ರೌಂಡ್ ಪೂರ್ತಿ ನಾನು ರೆಡ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡು ಹಾಕ್ಕೋತೀನಿ. ಸೊ ಇವಾಗ ನೋಡಿದ್ರಲ್ಲ, ನಾನು ಫಸ್ಟು ಬಂದುಬಿಟ್ಟು ರನ್ನಿಂಗ್ ವೈರು ರೆಡ್ ಕಲರಲ್ಲಿ ತೊಗೊಂಡೆ. 6 ರೌಂಡು ನಾನು ರೆಡ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡು 6 ರೌಂಡ್ ಹಾಕ್ಕೊಂಡು ಮತ್ತೆ ರೆಡ್ ಕಲರ್ ರನ್ನಿಂಗ್ ವೈರ್ ಕಟ್ ಮಾಡಿ ನಾನು ಗ್ರೀನ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು 2 ಲೈನ್ ಹಾಕ್ಕೊಂಡಿದ್ದೀನಿ, ಅಂದರೆ 2 ರೌಂಡ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನಿಲ್ಲಿ 6 ಲೈನ್ನ ಅಂದರೆ 6 ರೌಂಡ್ನ ರೆಡ್ ಕಲರ್ ರನ್ನಿಂಗ್ ವೈರ್ನ ಯೂಸ್ ಮಾಡ್ಕೊಂಡು 6 ರೌಂಡ್ನ ಹಾಕೋತಾ ಇದ್ದೀನಿ. ಇಲ್ಲಿ ಯಾವ ರೀತಿ ಹಾಕ್ಕೊಂಡೆ, ಇವಾಗ ನೋಡಿ ಇಲ್ಲಿ ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡಿದ್ದೀನಲ್ವ, ಮತ್ತು ಇಲ್ಲಿ 6 ಲೈನ್ ಅಂದರೆ 6 ರೌಂಡು ಇದೇ ರೀತಿ ಸ್ಕ್ವೇರ್ ಡಿಸೈನ್ ಬರೋವರೆಗೂ ನಾನು ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು 6 ರೌಂಡ್ ಹಾಕೋತೀನಿ. ಅದಾದಮೇಲೆ ಮತ್ತೆ 2 ರೌಂಡು ಗ್ರೀನ್ ಕಲರ್ ಹಾಕೋತೀನಿ. ಇದೇ ರೀತಿ ನನಗೆ ಎಷ್ಟು ಹೈಟ್ ಬೇಕು ನಾನು ಅಷ್ಟು ಹೈಟ್ವರೆಗೂ ಇದೇ ರೀತಿಯೇ ನಾನು ಸ್ಕ್ವೇರ್ ಈ ಬಾರ್ಡರ್ ಬರಬೇಕನ್ಬಿಟ್ಟು ನಾನು ಇದೇ ರೀತಿಯೇ 6 ರೌಂಡು ನಾನು ರೆಡ್ ಕಲರ್ ತೊಗೊಂಡ್ರೆ 2 ರೌಂಡು ಗ್ರೀನ್ ಕಲರಲ್ಲಿ ತೊಗೋತೀನಿ. ಇದೇ ರೀತಿಯೇ ನಾನು ಹಾಕೋತೀನಿ. ಇವಾಗ ನನಗೆ ಇದು ಎಷ್ಟು ಹೈಟ್ ಬೇಕು ನಾನು ಅಷ್ಟು ಹೈಟ್ವರೆಗೂ ಇದೇ ರೀತಿ ಹಾಕ್ಕೊಂಡು ಮತ್ತೆ ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಹೈಟು ಎಷ್ಟು ನನಗೆ ಹೈಟ್ ಬೇಕೋ ಅಷ್ಟು ಹೈಟಲ್ಲಿ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ನಾನು ಇಲ್ಲಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ನಾನು ಹೈಟ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಹೈಟ್ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ನೋಡೋಣ.
ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 ನಾನಿಲ್ಲಿ 34 ಲೈನ್ನ ಹಾಕ್ಕೊಂಡಿದ್ದೀನಿ, ಅಂದರೆ 34 ಮನೆನ ಎತ್ತರವಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ನಾನು 2 ಲೈನು ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ಏನಕ್ಕಪ್ಪ ಇಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಈ 2 ಲೈನು ಈ ರೀತಿ ಒಳಭಾಗಕ್ಕೆ ಮಡಚಿ ನಾನು ವೈರ್ಗಳನ್ನ ತೂರಿಸ್ಕೋತೀನಿ. ಹಾಗಾಗಿ ನೋಡಿ ಬಾರ್ಡರ್ ಫುಲ್ ಕಂಪ್ಲೀಟ್ ಆಗಲಿ ಅಂದ್ಬಿಟ್ಟು ನಾನಿಲ್ಲಿ 32 ಲೈನ್ನ ಎತ್ತರ ಹಾಕ್ಕೊಂಡಿದ್ದೀನಿ. 2 ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 2 ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಒಳಭಾಗಕ್ಕೆ ಹೋಗುತ್ತೆ. ಒಟ್ಟು ಸೇರಿ ನಾನು 34 ಲೈನ್ನ ಎತ್ತರ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಮಡಚಿ ನಾನು ಒಳಭಾಗಕ್ಕೆ ವೈರ್ನ ತೋರಿಸ್ಕೋತೀನಿ. ಇವಾಗ ನೋಡಿ ಎತ್ತರ ಹಾಕ್ಕೊಂಡ್ಮೇಲೆ ಈ ರೀತಿ ಬರುತ್ತೆ ಡಿಸೈನ್. ನೋಡಿ ನೀವು ನೋಡ್ತಾ ಇರ್ಬೋದು ಬಾಕ್ಸ್ ಈ ಬಾಕ್ಸ್ ಬಂದಿದೆ. ಬಾಕ್ಸಿಗೆ ಔಟರ್ ಬಾರ್ಡರ್ ಬಂದಿದೆ. ಹೊರಭಾಗದಲ್ಲಿ ನಾನು ಬಾರ್ಡರ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ಪೂರ್ತಿ ಬ್ಯಾಗ್ ಫುಲ್ ಇದೇ ರೀತಿನೇ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಈ ಬ್ಯಾಗ್ನ ಉಲ್ಟಾ ತಿರುಗಿಸ್ಕೊಂಡು ಈ ವೈರ್ಗಳನ್ನ ಯಾವ ರೀತಿ ತೋರಿಸ್ಕೋಬೇಕಂತ ನೋಡೋಣ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು 6 ಲೈನು ರೆಡ್ ಕಲರು ರನ್ನಿಂಗ್ ವೈರ್ ತೊಗೊಂಡ್ರೆ 2 ಲೈನು ಗ್ರೀನ್ ಕಲರ್ ತೊಗೊಂಡಿದ್ವಿ. ಸೊ ರನ್ನಿಂಗ್ ವೈರ್ಗಳನ್ನ ನಾವು ಕಟ್ ಮಾಡಿ ಜಾಯಿನ್ ಮಾಡಬೇಕಾದ್ರೆ ಮತ್ತು ಕಟ್ ಮಾಡಬೇಕಾದ್ರೆ ಇಷ್ಟಿಷ್ಟು ಉದ್ದ ವೈರ್ನ ಬಿಟ್ಟಿದ್ವಲ್ವ, ಫಸ್ಟು ನಾವು ಈ ವೈರ್ಗಳನ್ನ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ರನ್ನಿಂಗ್ ವೈರ್ಗಳನ್ನ ಈ ಉದ್ದಕ್ಕೂ ನಾವೇನು ಕಟ್ ಮಾಡಿದ್ದೀವಿ, ಒಳಭಾಗದಲ್ಲಿ ಬಿಟ್ಕೊಂಡು ಮತ್ತು ಕಟ್ ಮಾಡ್ಕೊಂಡಿದ್ವಲ್ವ, ಆ ವೈರ್ಗಳನ್ನ ನಾವು ಫಸ್ಟು ಈ ರೀತಿ ಒಳಭಾಗಕ್ಕೆ ನಾವು ತೂರಿಸ್ಕೋಬೇಕು. ನೋಡಿ ಹೀಗೆ ಇದು ನೋಡಿ ಈ ರೀತಿ ಫಿನಿಶ್ ಮಾಡ್ಕೋಬೇಕು. ನೋಡಿ ಹೀಗೆ ಇದೇ ರೀತಿ ನಾನು ಇದೆಷ್ಟುದ್ದ ಬರುತ್ತೆ ಅಷ್ಟುದ್ದನೂ ನಾನು ಈ ವೈರ್ನ ತೋರಿಸ್ಕೊತೀನಿ. ದೊಡ್ಡ ಸೈಜ್ ಬ್ಯಾಗ್ ಆಗಿರೋದ್ರಿಂದ ಸ್ಟಿಫಾಗಿ ಬರುತ್ತೆ ನಾವು ಈ ರೀತಿ ತೋರಿಸ್ಕೊಂಡ್ರೆ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಇದೇ ಲೈನಲ್ಲೇ ತೊಗೋತೀನಿ. ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಬಂದಿದೆಯಲ್ಲ, ನೋಡಿ ನಂಗೆ ಇನ್ನೂ ಇಷ್ಟುದ್ದ ವೈರ್ ಮಿಕ್ಕಿದೆ. ಸೊ ಈ ವೈರ್ನ ನಾನಿಲ್ಲಿ 2 ಲೈನ್ ಮಡಚ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನೋಡಿ 2 ಲೈನ್ ಮಡಚಿದ್ರೆ ಈ ಕಡೆ ಸೈಡಲ್ಲಿ 2 ಲೈನ್ ಬಿಡಬೇಕು. ನಾವು ಇಲ್ಲಿಂದ 5ನೇ ನಾಟಿಗೆ ನಾವು ಇದನ್ನು ವೈರ್ನ ತೋರಿಸ್ಕೋಬೇಕಾಗತ್ತೆ. ತೋರಿಸ್ಕೊಂಡು ನೋಡಿ ಹೀಗೆ 2 ಲೈನ್ ಹೀಗೆ ಮಡಚ್ಕೊಂಡು ಇದನ್ನು ನಾವಿಲ್ಲಿ ಟೈಟಾಗಿ ಎಳ್ಕೋಬೇಕು. ಎಳ್ಕೊಂಡಾಗ ನೋಡಿ ಇದು ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಆವಾಗ 2 ಲೈನ್ ನೀಟಾಗಿ ಒಳಭಾಗಕ್ಕೆ ಫೋಲ್ಡ್ ಆಗುತ್ತೆ. ನೋಡಿ ಇದೇ ರೀತಿಯೇ ನಾನು ಒಳಭಾಗಕ್ಕೆ ತೋರಿಸ್ಕೋತೀನಿ. ನೋಡಿ ಇದು ಅಷ್ಟೇ, ಇದು ಎಷ್ಟುದ್ದ ಬರುತ್ತೆ ನಾನು ಅಷ್ಟುದ್ದನೂ ವೈರ್ನ ತೋರಿಸ್ಕೋತೀನಿ. ಯಾಕೆಂದರೆ ದೊಡ್ಡ ಬ್ಯಾಸ್ಕೆಟ್ ಆಗಿರೋದ್ರಿಂದ ವೈರು ನಾವು ಎಷ್ಟುದ್ದ ತೋರಿಸ್ಕೋತೀವೋ ಅಷ್ಟು ಸ್ಟಿಫಾಗಿ ಬ್ಯಾಸ್ಕೆಟ್ ಬರುತ್ತೆ. ಸೊ ನೋಡಿ ಇವಾಗ ಇದನ್ನು ನಾನು ತೋರಿಸ್ಕೊಟ್ಟೆ ಅಲ್ವಾ ಮೇಲ್ಭಾಗದಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದಂತ, ಅದೇ ರೀತಿಯೇ ನೀವು 2 ಲೈನ್ ಈ ರೀತಿ ಮಡಚ್ಕೊಂಡು 5ನೇ ನಾಟ್ ನಾವು ಯಾವುದೇ ಬ್ಯಾಗ್ ಹಾಕಿದ್ರೂ ನಾವು ಫಸ್ಟ್ ನಾಟ್ ಬಿಟ್ಟು ಸೆಕೆಂಡ್ ನಾಟಿಗೆ ನಾವು ವೈರ್ನ ಒಳಭಾಗಕ್ಕೆ ತೋರಿಸ್ಕೊತಾ ಇದ್ವಿ. ಇದರಲ್ಲಿ 5ನೇ ನಾಟಿಗೆ ನಾವು ತೋರಿಸ್ಕೋಬೇಕು. ಯಾಕೆಂದರೆ 2 ಲೈನ್ ನಾವು ಮಡಚ್ತೀವಿ, ಆ ಮಡಚೋ 2 ಲೈನ್ ಈ ಸೈಡು ನಾವು ಬಿಟ್ಕೋಬೇಕಾಗತ್ತೆ. 5ನೇ ನಾಟಿಗೆ ನಾವು ವೈರ್ನ ತೋರಿಸ್ಕೋಬೇಕಾಗತ್ತೆ. ಇವಾಗ ನೋಡಿದ್ರಲ್ಲ ಇದೇ ರೀತಿ ನಾನು ಈ ಎಲ್ಲ ವೈರ್ಗಳನ್ನೂ ತೋರಿಸ್ಬಿಟ್ಟು ನನಗೆ ಎಷ್ಟುದ ವೈರ್ ಬರುತ್ತೆ ಅಷ್ಟುದನ್ನು ನಾನು ತೋರಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ವೈರ್ಗಳನ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ನೋಡಿ ಇದನ್ನು ನಾನು ಫುಲ್ ಫಿನಿಶ್ ಮಾಡ್ಕೊಂಡಿದ್ದೀನಿ. ವೈರೆಲ್ಲ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನೆಲ್ಲ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಲ್ಯಾಡರ್ ನಾಟ್ ಯೂಸ್ ಮಾಡಿದ್ದೀನಲ್ವ, ಲ್ಯಾಡರ್ ನಾಟ್ ಯೂಸ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬರುತ್ತೆ. ನಾವು ಲ್ಯಾಡರ್ ನಾಟ್ ಎಲ್ಲೆಲ್ಲ ಹಾಕಿರ್ತೀವಿ ಅಲ್ಲಿ ಪೂರ್ತಿ ನಮಗೆ ಒಂದು ಲೈನ್ ಫುಲ್ಲು ನೋಡಿ ಈ ರೀತಿ ಬರುತ್ತೆ. ಈಗ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ ಒಳಭಾಗದಲ್ಲಿ ನಾನು 2 ಲೈನು ಒಳಭಾಗದಲ್ಲಿ ಮಡಚ್ಕೊಂಡಿದ್ದೀನಿ. ಹಾಗಾಗಿ ನನಗಿಲ್ಲಿ ಮೇಲ್ಭಾಗದಲ್ಲಿ ನನಗೆ ಫುಲ್ ಟೈಟಾಗಿ ಬಂದಿದೆ, ತುಂಬ ಸ್ಟಿಫಾಗಿ ಬಂದಿದೆ ಬ್ಯಾಗಿದು. ಸೊ ತುಂಬ ಕ್ಯೂಟಾಗಿ ಬಂದಿದೆ. ಸೊ ನೋಡಿ ಪೂರ್ತಿ ಬ್ಯಾಸ್ಕೆಟು ನಾನು ಇದೇ ರೀತಿ ಹಾಕ್ಕೊಂಡಿದ್ದೀನಿ. ಚೆಕ್ಸ್ ಬಂದುಬಿಟ್ಟು ಅಂದರೆ ನಾನು ಸ್ಕ್ವಯರ್ ಶೇಪ್ ಹಾಕ್ಕೊಂಡು ಆ ಸ್ಕ್ವಯರ್ ಶೇಪಿಗೆ ಔಟರ್ ಬಾರ್ಡರ್ ಬರೋ ರೀತಿ ನಾನು ಬೇಸಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೆ, ಸೊ ಹೈಟಲ್ಲಿ ಕೂಡ ನಾನು ಇದೇ ರೀತಿಯೇ ಹಾಕ್ಕೊಂಡಿದ್ದೀನಿ. ಸೊ ಇದು ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಸ್ಕೆಟ್ ಇದು.
ಸೊ ನೋಡಿ ಇದಕ್ಕೆ ನಾನು ಹ್ಯಾಂಡಲ್ನ ಹಾಕ್ಕೊಂಡಿಲ್ಲ, ಹ್ಯಾಂಡಲ್ ಹಾಕ್ಕೋತೀನಿ. ಹ್ಯಾಂಡಲ್ ಯಾವ ರೀತಿ ಹಾಕ್ಕೋಬೇಕಪ್ಪ ಅಂತಂದರೆ ನೋಡಿ, ನೀವು ಇಲ್ಲಿಂದ ಕೌಂಟ್ ಮಾಡ್ಕೋಬೇಕು. ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ ಸೆಂಟ್ರಿಗೆ ಎಲ್ಲಿ ಬರುತ್ತೆ ನೋಡ್ಕೋಬೇಕು. ನೋಡಿ ಇದು 38 ಲೈನ್ ನಾವು ಹಾಕ್ಕೊಂಡಿದ್ದೀವಲ್ವ, ನೋಡಿ ಇಲ್ಲಿ 6 2 6 2 ನೋಡಿ ಇಲ್ಲಿಗೆ ಸೆಂಟ್ರ್ ಬರುತ್ತೆ. ಇಲ್ಲಿಗೆ ನಮಗೆ ಬ್ಯಾಸ್ಕೆಟ್ ಸೆಂಟರ್ ಬರುತ್ತೆ. ಇಲ್ಲಿಂದ ನೀವು ಇದು ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನೀವು ಇಡೀನ ಇಲ್ಲಿಗೆ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲಿಂದ ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಡಬಲ್ ಹ್ಯಾಂಡಲ್ನ ಹಾಕ್ಕೋಬೇಕಾಗತ್ತೆ. ನಾವು 2 ಹಿಡಿನ ಒಂದು ಸೈಡಿಗೆ 2 ಹಿಡಿ ಹಾಕ್ಕೋಬೇಕಾಗತ್ತೆ. ಸೊ ನಾನು ಇದಕ್ಕೆ 2 ಕಲರಲ್ಲಿ ಈ 2 ಕಲರ್ ಏನು ಹಾಕಿದ್ದೀನಿ, ಈ 2 ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಡಾಟ್ ಹ್ಯಾಂಡಲ್ನ ಹಾಕ್ತಾ ಇದ್ದೀನಿ. ಸೊ ಡಾಟ್ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹ್ಯಾಂಡಲ್ ಹಾಕ್ಕೋಬೋದು. ಸೊ ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟಿಗೆ 2 ಹಿಡಿ 2 ಹ್ಯಾಂಡಲ್ನ ಒಂದು ಸೈಡಿಗೆ 2 ಹ್ಯಾಂಡಲ್ ಬರಬೇಕು. ಸೊ 2 ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ. ಸೊ ಅದನ್ನು ನೋಡ್ಬಿಟ್ಟು ಕೂಡ ನೀವು ಹಾಕ್ಕೋಬೋದು. ಸೊ ಇದಕ್ಕೆ ನಾನು ಡಾಟ್ ಹ್ಯಾಂಡಲ್ನ ಯೂಸ್ ಮಾಡಿದ್ದೀನಿ. ಅದನ್ನು ಬಿಟ್ಟು ನೀವು 4 ವೈರ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು, ಬಟ್ ಅದು ಅಷ್ಟು ಬಿಗಿಯಾಗಿ ಬರೋದಿಲ್ಲ. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ತಡೆಯೋದಿಲ್ಲ, ಹಾಗಾಗಿ ಡಾಟ್ ಹ್ಯಾಂಡಲ್ ಹಾಕಿದ್ರೆ ಬೆಟರ್ ಇದು. ಸೊ ನೋಡಿ ಇಲ್ಲಿ ಸೆಂಟ್ರ್ ಬರುತ್ತೆ. ಇಲ್ಲಿ ಸೆಂಟ್ರ್ ಬಂದಾಗ ನೀವು ಇಲ್ಲಿಂದನೂ ಕೌಂಟ್ ಮಾಡ್ಕೋಬೇಕಾದ್ರೆ ಈ ಎತ್ತರ ಬಂದ್ಬಿಟ್ಟು ನಾನು 32 ಲೈನ್ನ ಎತ್ತರ ಹಾಕ್ಕೊಂಡಿದ್ದೀನಿ. ಸೊ 34 ಲೈನಲ್ಲಿ 2 ಲೈನು ಒಳಭಾಗಕ್ಕೆ ಹೋಗಿದೆಯಲ್ಲ, ಸೊ 32 ಲೈನ್ ಬಂದಿದೆ. 32 ಲೈನು ಎತ್ತರ ಹಾಕ್ಕೊಂಡಿದ್ದೀನಿ ನಾನು. ಸೊ ಇವಾಗ ಇಲ್ಲಿಂದ ನಾನು 32 ಲೈನ್ ಅಂದರೆ 16 ಲೈನಿಗೆ ನಾನು ಇಡೀನ ಹಾಕ್ಕೋತೀನಿ. ನೋಡಿ 6 8 ಇಲ್ಲಿಗೆ ನಾನು ಇಡೀನ ಹಾಕ್ಕೋತೀನಿ. ನೋಡಿ ಇಲ್ಲಿಂದ ನಾನು ಇಲ್ಲಿಗೆ ಸೆಂಟ್ರು ಇಲ್ಲಿಗೆ ತೊಗೊಂಡು ನಾನು ಇಲ್ಲಿಂದ ಇಡೀ ಬರೋ ರೀತಿ ಹಾಕ್ಕೋತೀನಿ. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸ್ಕೊಟ್ಟಿದ್ದೀನಿ ಇಡೀನ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು. ನಾನು ಇದಕ್ಕೆ ಹಿಡಿನ ಹಾಕ್ಕೋತೀನಿ. ಮಾರ್ಕೆಟ್ ಬ್ಯಾಸ್ಕೆಟ್ದು ಹಿಡಿನ ಯಾವ ರೀತಿ ಹಾಕ್ಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ನನಗೆ ಇದಕ್ಕೆ ಟೋಟಲಾಗಿ 6 ಬಂಡಲ್ ವೈರ್ ಹಿಡಿದಿದೆ. ನನಗೆ ಇಡೀನೂ ಸೇರಿ 6ರಿಂದ 7 ಬಂಡಲ್ ವೈರ್ ಹಿಡಿದಿದೆ. ಸೊ ಕಸ್ಟಮರ್ ರಿಕ್ವೆಸ್ಟ್ ಇತ್ತು ಇದು, ಹಾಗಾಗಿ ನಾನು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕಿರೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಾರ್ಕೆಟ್ ಬ್ಯಾಸ್ಕೆಟು ಬಿಗ್ ಸೈಜ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು, ಅದರಲ್ಲೂ ಚೆಕ್ಸ್ ಡಿಸೈನು ಸ್ಕ್ವೇರ್ ಡಿಸೈನಿಗೆ ಔಟರ್ ಬಾರ್ಡರ್ ಕೊಟ್ಟು ನಾವು ಯಾವ ರೀತಿ ಹಾಕೋಬೇಕಂತ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.